ನನ್ನಲವ ಸವಿನೆನಪು. ಬೆಂಗಳೂರಿನ ದೊಡ್ಡ 5 ಸ್ಟಾರ್ ಹೋಟೆಲ್ ಒಂದರಲ್ಲಿ ನಗರದ ದೊಡ್ಡ ದೊಡ್ಡ ಜನರೆಲ್ಲ ಸೇರಿದ್ದರು. ಎಲ್ಲೆಂದರಲ್ಲಿ ಗ್ಲಾಸ್ ಮತ್ತೆ ದೀಪದ ಬೆಳಕು ಜಗಮಗಿಸುತ್ತಿತ್ತು. ಚಂದದ ಬಟ್ಟೆ ಹಾಕಿಕೊಂಡಿದ್ದ ಬಿಸ್ನೆಸ್ ಮ್ಯಾನ್ಗಳು ತಮ್ಮ ತಮ್ಮ ಡೀಲ್ ಮುಗಿಸೋ ಬ್ಯುಸಿಯಲ್ಲಿದ್ದರು. ಇದೇ ಹೊತ್ತಿನಲ್ಲಿ ಸಿಟಿಯಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್, ತುಂಬ ಖಡಕ್ ಸ್ವಭಾವದ ವಿಕ್ರಮ್ ತನ್ನ ಹೊಸ ಪ್ರಾಜೆಕ್ಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ತಗೊಳ್ತಾ ಇದ್ದ. ವಿಕ್ರಮ್ ಅಂದ್ರೇನೇ ಶಿಸ್ತು, ಸಮಯಕ್ಕೆ ಬೆಲೆ ಕೊಡೋನು. ಅವನ ಮೀಟಿಂಗ್ ಮಧ್ಯೆ ಡಿಸ್ಟರ್ಬ್ ಮಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಆದರೆ ದಿಢೀರಂತ ಆ ಸೈಲೆಂಟ್ ವಾತಾವರಣದಲ್ಲಿ ಯಾರೋ ಓಡಿ ಬರೋ ಸದ್ದು ಕೇಳಿಸಿತು. 4-5 ವರ್ಷದ ಒಬ್ಬ ಮುದ್ದಾದ ಸಣ್ಣ ಹುಡುಗ ಲಾಬಿಯಿಂದ ಓಡಿ ಬರ್ತಾ ಇದ್ದ. ಅವನ ಚಿಕ್ಕ ಚಿಕ್ಕ ಕಾಲುಗಳು ತೂರಾಡ್ತಾ ಇದ್ವು. ಕೆನ್ನೆ ಮೇಲೆ ಕಣ್ಣೀರು ಒಣಗಿ ಹೋಗಿತ್ತು. ಮುಖ ಭಯದಿಂದ ಬಿಳಿಚಿಕೊಂಡಿತ್ತು. ಹಾಲ್ನಲ್ಲಿದ್ದವರೆಲ್ಲ ಆ ಮಗುವನ್ನು ನೋಡುತ್ತಾ ಇದ್ದರು. ಅವನು ಎಲ್ಲಿಗೆ ಓಡುತ್ತಾ ಇದ್ದಾನೆ ಅಂತ ಯಾರಿಗೂ ಅರ್ಥವಾಗಲೇ ಇಲ್ಲ. ಆ ಮಗು ನೇರವಾಗಿ ವಿಕ್ರಮ್ ಹತ್ತಿರಕ್ಕೆ ಬಂದು ಸ್ವಲ್ಪವೂ ಭಯವಿಲ್ಲದೆ ಅವಳ ಕಾಲುಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಅಂಕಲ್, ಅಂಕಲ್ ಪ್ಲೀಸ್, ನಮ್ಮ ಅಮ್ಮನನ್ನು ಕಾಪಾಡಿ. ಆ ಅಂಕಲ್ ಅಮ್ಮಂಗೆ ಹೊಡಿತಾ ಇದ್ದಾರೆ. ಆ ಮಗು ಅಳು ಹಾಗೂ ನಡುಗೋ ಧ್ವನಿ ಆ ಸೈಲೆಂಟ್ ಹಾಲ್ನಲ್ಲಿದ್ದ ಎಲ್ಲರಿಗೂ ಕೇಳಿಸಿತು. ಮೀಟಿಂಗ್ನಲ್ಲಿದ್ದ ಆಫೀಸರ್ ಕಂಗಾಲಾದರು. ಈ ಮಗುವಿನ ಮೇಲೆ ವಿಕ್ರಮ್ ಈಗ ಎಲ್ಲಿ ರೇಗಿ ಬಿಡುತ್ತಾನೋ ಅಂದ್ಕೊಂಡಿದ್ದರು. ಆದರೆ ವಿಕ್ರಮ್ ಆ ಮಗುವಿನ ಆಳೋ ಕಣ್ಣುಗಳನ್ನು ನೋಡಿದ ತಕ್ಷಣ ಅವನ ಮನಸ್ಸು ಕರಗಿ ಹೋಗಿತು. ಆ ಮಗು ವಿಕ್ರಮ್ ಪ್ಯಾಂಟನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ವಿಕ್ರಮ್ ಒಂದು ನಿಮಿಷವೂ ತಡ ಮಾಡದೇ ಚೇರ್ನಿಂದ ಎದ್ದು ಮಗುವನ್ನು ಎತ್ತಿಕೊಂಡು, ಪುಟ್ಟ ಶಾಂತವಾಗು, ನಿಮ್ಮ ಅಮ್ಮ ಎಲ್ಲಿದ್ದಾರೆ ನನಗೆ ತೋರಿಸು ಅಂತ ಗಂಭೀರವಾದ ಧ್ವನಿಯಲ್ಲಿ ಹೇಳಿದನು. ಮಗು ತನ್ನ ಚಿಕ್ಕ ಬೆರಳುಗಳಿಂದ ಲಾಬಿಯ ಆ ಕಡೆ ಇದ್ದ ಸೈಲೆಂಟ್ ಕಾರಿಡಾರ್ ಕಡೆ ತೋರಿಸಿತು. ಅಲ್ಲಿ ಕೊನೆಯಲ್ಲೊಂದು ರೂಮ್ ಬಾಗಿಲು ಮುಚ್ಚಿತ್ತು. ವಿಕ್ರಮ್ ಕಿವಿಗೊಟ್ಟು ಕೇಳಿದಾಗ ಆ ಬಂದಾಗಿರೋ ರೂಮ್ ಒಳಗಡೆಯಿಂದ ಒಬ್ಬ ಹೆಂಗಸಿನ ಅಳೋ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಬೇಡಿಕೊಳ್ಳೋ ಸದ್ದು ಲಘುವಾಗಿ ಕೇಳಿಸ್ತಾ ಇತ್ತು. ವಿಕ್ರಮ್ ಕಣ್ಣುಗಳಲ್ಲಿ ಒಮ್ಮೆಲೆ ಕೋಪ ಬಂತು. ಅವನು ವೇಗವಾಗಿ ಆ ಕಾರಿಡಾರ್ ಕಡೆ ನಡೆದು ಅವನ ಹಿಂದೆ ಹೋಟೆಲ್ ಮ್ಯಾನೇಜರ್ ಮತ್ತು ಸೆಕ್ಯೂರಿಟಿಯವರು ಭಯದಿಂದ ಓಡಿ ಬಂದರು. ಆ ರೂಮ್ ಹತ್ತಿರ ಹೋಗುತ್ತಿದ್ದಂತೆ ಒಳಗಡೆಯಿಂದ ಚೀರೋ ಸದ್ದು ಸ್ಪಷ್ಟವಾಗಿ ಕೇಳಿಸಿತು. ಮ್ಯಾನೇಜರ್ ತಕ್ಷಣ ಬಾಗಿಲು ತೆರೆಯಿರಿ, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ, ವಿಕ್ರಮ್ ಗರ್ಜಿಸಿದ. ಧ್ವನಿ ಕೇಳಿ ಮ್ಯಾನೇಜರ್ ಕೈಗಳು ನಡುಗಲು ಶುರುವಾದವು. ಅವನು ನಡುಗುತ್ತಾ ತನ್ನ ಹತ್ತಿರವಿದ್ದ ಮಾಸ್ಟರ್ ಕೀ ತೆಗೆದು ವಿಕ್ರಮ್ ಕೊಟ್ಟನು. ವಿಕ್ರಮ್ ಕೀ ತಿರುಗಿಸಿ ಒಂದೇ ಏಟಿಗೆ ಬಾಗಿಲನ್ನು ಜೋರಾಗಿ ತಳ್ಳಿದನು. ಬಾಗಿಲು ಧಡಮ್ಮಂತ ತೆಗೆದುಕೊಂಡಿತ್ತು. ವಿಕ್ರಮ್ ಮಿಂಚಿನ ವೇಗದಲ್ಲಿ ಒಳಗೆ ಹೋದನು. ಒಳಗೆ ಕಂಡ ದೃಶ್ಯ ನೋಡಿ ವಿಕ್ರಮ್ ಕೈಗಳು ಕೋಪದಿಂದ ಬಿಗಿಯಾದವು. 45-50 ವರ್ಷದ ಒಬ್ಬ ಮನುಷ್ಯ ಅವನು. ವಿಕ್ರಮ್ ಫ್ರೆಂಡ್ನ ಅಪ್ಪನೇ ಆಗಿದ್ದ. ಒಬ್ಬ ಸುಮಾರು 28 ವರ್ಷದ ಹೆಂಗಸಿನ ಜೊತೆ ಜಬರ್ದಸ್ತಿ ಮಾಡ್ತಾ ಇದ್ದ. ಆಕೆ ತನ್ನ ಇಡೀ ಶಕ್ತಿಯಿಂದ ತನ್ನನ್ನು ಕಾಪಾಡಿಕೊಳ್ಳಲು ಯತ್ನಿಸುತ್ತಾ ಇದ್ದಳು. ಆಕೆಯ ಕೈ ಮೇಲೆ ಗಾಯಗಳಿದ್ದವು, ಕಣ್ಣಲ್ಲಿ ನೀರು ಹರಿತಾ ಇತ್ತು. ವಿಕ್ರಮ್ 1 ಸೆಕೆಂಡ್ ಸಹ ವೇಸ್ಟ್ ಮಾಡದೆ ಮುಂದೆ ಹೋಗಿ ಆತನ ಮುಖಕ್ಕೆ ಜೋರಾಗಿ ಒಂದು ಏಟು ಕೊಟ್ಟನು. ಆ ಮನುಷ್ಯ ದೂರ ಹೋಗಿ ಬಿದ್ದನು. ನಿನ್ಗೆಷ್ಟು ಧೈರ್ಯ ಇದ್ದರೆ ಈ ರೀತಿ ನೀಚ ಕೆಲಸ ಮಾಡ್ತೀಯಾ? ವಿಕ್ರಮ್ ರೇಗಿದ. ಸಡನ್ನಾಗಿ ಇಡೀ ರೂಮ್ ನಡುಗಿ ಹೋಯಿತು. ಆಮೇಲೆ ಅವನು ತಕ್ಷಣ ಆ ಹೆಂಗಸನನ್ನು ಸಮಾಧಾನ ಪಡಿಸಲು ಆಕೆಯ ಕಡೆ ತಿರುಗಿದನು. ಆದರೆ ವಿಕ್ರಮ್ ಕಣ್ಣು ಆಕೆಯ ಮುಖದ ಮೇಲೆ ಬೀಳುತ್ತಿದ್ದಂತೆ ಅವನ ಕಾಲುಗಳು ಅಲ್ಲೇ ನಿಂತು ಹೋದವು. ಉಸಿರು ಎದೆಯಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು. ಎದುರುಗಡೆ ನಿಂತಿದ್ದವಳು ಬೇರೆ ಯಾರೂ ಅಲ್ಲ, ರೇಖಾ. 7 ವರ್ಷಗಳ ಹಿಂದೆ ತನ್ನಿಂದ ದೂರವಾಗಿದ್ದ ಅದೇ ರೇಖಾ. ಆಕೆಯನ್ನು ಹುಡುಕಲು ಇಡೀ ದೇಶ ವಿದೇಶ ಹುಡುಕಾಡಿದ್ದನು. ಆಕೆಯ ನೆನಪುಗಳು ಇಂದಿಗೂ ಅವನನ್ನು ರಾತ್ರಿ ಇಡೀ ನಿದ್ದೆ ಮಾಡದಂತೆ ಮಾಡ್ತಾ ಇದ್ವು. ರೇಖಾ ಭಯದಿಂದ ನಡುಗುತ್ತಾ ಇದ್ದಳು. ಆ ಗಲಾಟೆಯಿಂದ ಆಕೆಯ ಸ್ಥಿತಿ ಕೆಟ್ಟಿ ಹೋಗಿ ಪ್ರಜ್ಞೆ ತಪ್ಪೋ ಸ್ಥಿತಿಗೆ ಬಂದಿದ್ದಳು. ಹೋಟೆಲ್ ಸಿಬ್ಬಂದಿ ತಕ್ಷಣ ಡಾಕ್ಟರ್ ಹಾಗೂ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಹತ್ತಿರದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ರೆಡಿ ಮಾಡಿದರು. ವಿಕ್ರಮ್ ಆ ಚಿಕ್ಕ ಹುಡುಗ ಆರವನನ್ನು ಭದ್ರವಾಗಿ ತನ್ನ ಕಾರ್ ಹಿಂದಿನ ಸೀಟ್ನಲ್ಲಿ ಕುಳಿಸಿದನು. ಮಗು ಇನ್ನೂ ಸಹ ತನ್ನ ಅಮ್ಮನಿಗಾಗಿ ಅಳುತ್ತಾನೇ ಇತ್ತು. ವಿಕ್ರಮ್ ತಾನೇ ಡ್ರೈವರ್ ಸೀಟ್ನಲ್ಲಿ ಕುಳಿತು ಕಾರನ್ನು ವೇಗವಾಗಿ ಹಾಸ್ಪಿಟಲ್ ಕಡೆ ಓಡಿಸಿದನು. ದಾರಿಯಲ್ಲಿ ತನ್ನ ಮೊಬೈಲಿಂದ ಸೆಕ್ಯೂರಿಟಿ ಟೀಮ್ಗೆ ಆರ್ಡರ್ ಮಾಡಿದನು. ಒಳಗಡೆ ಇರೋ ಆ ಮನುಷ್ಯನನ್ನು ತಕ್ಷಣ ಪೊಲೀಸರಿಗೆ ಒಪ್ಪಿಸಿ ಅವನು ದುಡ್ಡು ಅಥವಾ ಪ್ರಭಾವ ಬಳಸಿ ಹೊರಗೆ ಬರದಂತೆ ನೋಡಿಕೊಳ್ಳಿ. ಆ ಕಡೆಯಿಂದ ಸರಿ ಸರ್, ಕೆಲಸ ಆಗುತ್ತೆ ಅಂತ ಧ್ವನಿ ಬಂತು. ಕೆಲವೇ ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ಹಾಸ್ಪಿಟಲ್ ತಲುಪಿತು. ಡಾಕ್ಟರ್ಗಳು ತಕ್ಷಣ ರೇಖಾನನ್ನು ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸಿಕೊಂಡರು.
ಚೆಕ್ ಮಾಡಿದ ಮೇಲೆ ಗಾಯಗಳಿಗೆ ಪಟ್ಟಿ ಹಾಕಿ BP ಚೆಕ್ ಮಾಡಿದರು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದರು. ಹೆದರೋ ಅಗತ್ಯವೇನೂ ಇಲ್ಲ. ಪೇಷಂಟ್ ತುಂಬ ಭಯಪಟ್ಟಿದ್ದಾರೆ. ಅದಕ್ಕೆ BP ತುಂಬ ಡೌನ್ ಆಗಿದೆ. ಮೈ ಮೇಲೆ ಸಣ್ಣ ಪುಟ್ಟ ಗಾಯಗಳಿವೆ ಅಷ್ಟೇ. ಈಗ ರೆಸ್ಟ್ ಬೇಕು. ಪ್ರಜ್ಞೆ ತಪ್ಪಿದ್ದಾರೆ, ಆದರೆ ಅಪಾಯದಿಂದ ಹೊರಗಿದ್ದಾರೆ. ಡಾಕ್ಟರ್ ಮಾತು ಕೇಳಿ ವಿಕ್ರಮ್ ನಿಟ್ಟಿಸಿರು ಬಿಟ್ಟನು. ಅವನು ವಾಪಸ್ ಚೇರ್ ಮೇಲೆ ಬಂದು ಕುಳಿತ. ಪಕ್ಕದಲ್ಲೇ ಕುಳಿತು ಸೈಲೆಂಟ್ ಆಗಿ ಬೆರಳುಗಳನ್ನು ಮಡಚುತ್ತಿದ್ದ ಆ ಚಿಕ್ಕ ಮಗುವಿನ ಮೇಲೆ ಕಣ್ಣು ಬಿತ್ತು. ವಿಕ್ರಮ್ ಪ್ರೀತಿಯಿಂದ ಅವನ ತಲೆ ಸವರಿದನು. ನಿನ್ನ ಹೆಸರೇನು ಪುಟ್ಟ? ಮಗು ತಕ್ಷಣ ನಕ್ಕು ಉತ್ತರ ಕೊಟ್ಟಿತ್ತು. ನನ್ನ ಹೆಸರು ಅಮರ್ ಅಂಕಲ್. ಅವನು ಈ ಹೆಸರು ಕೇಳಿದ್ದೆ ವಿಕ್ರಮ್ಗೆ ಕಾಲ ವರ್ಷಗಳ ಹಿಂದೆ ಹೋದಂತೆ ಒಂದು ಚಿರಪರಿಚಿತ ಧ್ವನಿ ಅವನ ಕಿವಿಯಲ್ಲಿ ಕೇಳಿಸತೊಡಗಿತ್ತು. ನಾನು ಯಾವತ್ತಾದರೂ ಮಗ ಹುಟ್ಟಿದರೆ ಅವನಿಗೆ ಆರವ್ ಅಂತಾನೆ ಹೆಸರಿಡ್ತೀನಿ ಅಂತ ಆಕೆ ನಗುತ್ತಾ ಹೇಳಿದ್ದಳು. ಆರವ್ ಅಂತಾನೆ ಯಾಕೆ ಇಡ್ತೀಯ? ಪ್ರಪಂಚದಲ್ಲಿ ಬೇರೆ ಎಷ್ಟೋ ಹೆಸರುಗಳಿದ್ದಾವಲ್ಲ ಅಂತ ವಿಕ್ರಮ್ ಕೇಳಿದ್ದ. ಇಲ್ಲ, ನನಗೆ ಆರವ್ ಹೆಸರೇ ಇಷ್ಟ. ಆರವ್ ಅಂದರೆ ತುಂಬ ಶಾಂತವಾದ ತಿಳುವಳಿಕೆ ಇರೋ ಮನುಷ್ಯ ಅಂತ ಅರ್ಥ. ನಿನ್ನ ಹೆಸರು ಕೂಡ ವಿಕ್ರಮ್ ಅಲ್ವಾ? ಎಷ್ಟು ಚೆನ್ನಾಗಿದೆ. ಹಾಗಾಗಿ ನಮ್ಮ ಮಗನ ಹೆಸರು ಕೂಡ ಹಾಗೆಯೇ ಇರಬೇಕು. ಆ ಹಳೆಯ ನೆನಪು ಮನಸ್ಸಿಗೆ ಬಂದ ತಕ್ಷಣ ಮರೆಯಾಯಿತು. ವಿಕ್ರಮ್ ಕಣ್ಣು ಮಿಟುಕಿಸಿ ಮತ್ತೆ ಹಾಸ್ಪಿಟಲ್ ವೇಟಿಂಗ್ ಏರಿಯಾದಲ್ಲಿರುವುದನ್ನು ಅರಿತುಕೊಂಡನು. ಅವನು ತಕ್ಷಣ ಆರವ್ ಕಡೆ ನೋಡಿ, ನೀನು ಇಲ್ಲೇ ಕುಳಿತುಕೋ, ನಾನು ಈಗ ಬರ್ತೀನಿ ಅಂದನು. ಕೆಲವು ನಿಮಿಷಗಳಲ್ಲಿ ವಿಕ್ರಮ್ ತನ್ನ ಕೈಯಲ್ಲಿ ಜ್ಯೂಸ್, ಬಿಸ್ಕೆಟ್, ಸ್ಯಾಂಡ್ವಿಚ್, ಚಿಪ್ಸ್ ಮತ್ತು ಕೆಲವು ಹಣ್ಣುಗಳನ್ನು ತಂದು ಮಗುವಿನ ಮುಂದೆ ಇಟ್ಟನು. ಆರವ್ ಕಣ್ಣುಗಳು ಸಂತೋಷದಿಂದ ಮಿಂಚಿದವು. ಇದೆಲ್ಲ ನನ್ಗ ಅಂಕಲ್? ವಿಕ್ರಮ್ ಸಣ್ಣಗೆ ನಕ್ಕು. ಹೌದು, ಎಲ್ಲ ನಿನಗೆ. ಮೊದಲು ಏನಾದರೂ ತಿನ್ನು ಅಂದನು. ಆರವ್ ತಕ್ಷಣ ಜ್ಯೂಸ್ ಬಾಟಲ್ ತೆಗೆದುಕೊಂಡು ಕುಡಿಯಲು ಶುರು ಮಾಡಿದನು. ವಿಕ್ರಮ್ ಪ್ರೀತಿಯಿಂದ, ನೀವಿಬ್ಬರು ಆ ಹೋಟೆಲ್ಗೆ ಯಾಕೆ ಬಂದಿದ್ರಿ ಅಂತ ಕೇಳಿದನು. ಆರವ್ ಮುಗ್ಧವಾಗಿ, ಅಮ್ಮಂಗೆ ಯಾರೋ ಅಲ್ಲಿ ಕೆಲಸದ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರು, ಅದಕ್ಕೆ ನಾವಿಬ್ಬರು ಬಂದಿದ್ವಿ ಅಂದನು. ಅವನು ಸ್ವಲ್ಪ ತಡೆದು ಮತ್ತೆ ವೇಗವಾಗಿ ಹೇಳಿದನು, ನನ್ನ ಬರ್ತ್ಡೇ ಬರ್ತಾ ಇದೆ ಅಂಕಲ್. ನನಗೆ ಒಂದು ಚಂದದ ಸೈಕಲ್ ಇಷ್ಟ ಆಗಿತ್ತು. ಅಮ್ಮ ಮೊದಲು ಕೆಲಸ ಸಿಗಲಿಲ್ಲ, ಫಸ್ಟ್ ಸ್ಯಾಲರಿ ಬಂದ ತಕ್ಷಣ ಆ ಸೈಕಲ್ ಕೊಡಿಸ್ತೀನಿ ಅಂದಿದ್ಲು. ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಆಮೇಲೆ ಅಮ್ಮ ಒಳಗೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ಒಳಗಡೆಯಿಂದ ಅಮ್ಮ ಅಳೋ ಸದ್ದು ಬಂತು. ನನಗೆ ತುಂಬ ಭಯ ಆಯಿತು. ಎಲ್ಲರ ಹತ್ತಿರ ಬಾಗಿಲು ತೆರೀರಿ, ನನ್ನ ಅಮ್ಮನನ್ನು ಕಾಪಾಡಿ ಅಂತ ಹೇಳಿದೆ. ಆದರೆ ಯಾರೂ ನನ್ನ ಮಾತು ಕೇಳಲಿಲ್ಲ. ಆಮೇಲೆ ನಾನು ನಿಮ್ಮನ್ನು ನೋಡಿದೆ. ನೀವು ಸೇಮ್ ಸಿನಿಮಾದಲ್ಲಿರೋ ಹೀರೋ ಥರ ಕಾಣಿಸಿದ್ರಿ. ನೀವು ಖಂಡಿತ ನನ್ನ ಮಾತು ಕೇಳ್ತೀರಾ ಅನಿಸಿ ನಿಮ್ಮ ಹತ್ತಿರ ಓಡಿ ಬಂದೆ. ನೀವು ನಿಜವಾಗ್ಲೂ ನನ್ನ ಅಮ್ಮನನ್ನು ಕಾಪಾಡಿದ್ರಿ. ಥ್ಯಾಂಕ್ಸ್ ಅಂಕಲ್. ಆರವ್ ಮಾತು ಕೇಳಿ ವಿಕ್ರಮ್ ತುಟಿಯಲ್ಲಿ ವರ್ಷಗಳ ನಂತರ ಒಂದು ನಗು ಬಂತು. 4-5 ವರ್ಷದ ಈ ಚಿಕ್ಕ ಮಗು ಸತತವಾಗಿ ಮಾತನಾಡುತ್ತಾನೇ ಇತ್ತು. ಒಮ್ಮೆ ತನ್ನ ಬರ್ತ್ಡೇ ಬಗ್ಗೆ, ಒಮ್ಮೆ ಸೈಕಲ್ ಬಗ್ಗೆ, ಇನ್ನೊಮ್ಮೆ ತನ್ನ ಅಮ್ಮನ ಬಗ್ಗೆ ಹೊಗಳ್ತಾ ಇತ್ತು. ಅವನ ಪ್ರತಿಯೊಂದು ಮಾತಿನಲ್ಲೂ ಎಷ್ಟೊಂದು ಮುಗ್ಧತೆ ಇತ್ತೆಂದರೆ ಯಾರಾದರೂ ಪ್ರೀತಿಸುವಂತಿತ್ತು. ಆದರೆ ಇನ್ನೊಂದು ಕಡೆ ವಿಕ್ರಮ್ನ ಕಣ್ಣುಗಳು ಪದೇ ಪದೇ ಎಮರ್ಜೆನ್ಸಿ ವಾರ್ಡ್ನ ಮುಚ್ಚಿದ್ದ ಬಾಗಿಲನ್ನೇ ನೋಡುತ್ತಾ ಇದ್ದವು. ರೇಖಾ ಸಂಪೂರ್ಣವಾಗಿ ಹುಷಾರಾಗಿದ್ದಾಳೆ ಅನ್ನೋ ಮಾತು ಕೇಳಲು ಅವನು ಕಾಯ್ತಾ ಇದ್ದನು. ಸುಮಾರು ಅರ್ಧ ಗಂಟೆಯ ನಂತರ ಎಮರ್ಜೆನ್ಸಿ ಬಾಗಿಲು ತೆಗೆದು ಡಾಕ್ಟರ್ ಹೊರಗೆ ಬಂದರು. ವಿಕ್ರಮ್ ತಕ್ಷಣ ಎದ್ದು ನಿಂತು, ಡಾಕ್ಟರ್, ಈಗ ಆಕೆ ಹೇಗಿದ್ದಾರೆ ಅಂತ ಕೇಳಿದನು. ಡಾಕ್ಟರ್ ತಲೆ ಆಡಿಸಿ, ಈಗ ಮೊದಲಿಗಿಂತ ತುಂಬ ಚೆನ್ನಾಗಿದ್ದಾರೆ. ಪ್ರಜ್ಞೆ ಬಂದಿದೆ. ಗಾಯಗಳಿಗೆ ಪಟ್ಟಿ ಹಾಕಿ ಸ್ವಲ್ಪ ಊಟ ಕೂಡ ಮಾಡಿಸಿದ್ದೇವೆ. BP ಈಗ ನಾರ್ಮಲ್ ಆಗ್ತಾ ಇದೆ. ಅವರಿಗೆ ಈಗ ರೆಸ್ಟ್ ತುಂಬ ಮುಖ್ಯ. ನೀವು ಅರ್ಧ ಗಂಟೆಯ ನಂತರ ಅವರನ್ನು ನೋಡಬಹುದು ಎಂದರು. ಡಾಕ್ಟರ್ ಹೋಗುತ್ತಿದ್ದಂತೆ ಆರವ್ ತಕ್ಷಣ ವಿಕ್ರಮ್ನ ಕೈ ಹಿಡಿದುಕೊಂಡು, ಅಂಕಲ್, ಈಗ ನನ್ನ ಅಮ್ಮ ಹುಷಾರಾಗ್ತಾರೆ ಅಲ್ವಾ ಅಂದನು. ವಿಕ್ರಮ್ ಅವನ ತಲೆ ಸವರಿ, ಹೌದು ಪುಟ್ಟ, ಈಗ ನಿಮ್ಮ ಅಮ್ಮ ಸಂಪೂರ್ಣ ಹುಷಾರಾಗಿದ್ದಾರೆ ಅಂದನು. ಆರವ್ ಮುಖದಲ್ಲಿ ಸಮಾಧಾನ ಕಾಣಿಸಿತು. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದ ವಿಕ್ರಮ್ ತುಂಬ ಮೆಲ್ಲನೆ, ಆರವ್, ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಕೇಳಿದನು. ಆರವ್ ಆ ಪ್ರಶ್ನೆಗೆ ವಿಚಿತ್ರ ಇದ್ದಂತೆ ಅವನನ್ನು ನೋಡಿ, ನನಗೆ ಅಪ್ಪ ಇಲ್ಲ. ವಿಕ್ರಮ್ ಒಂದು ನಿಮಿಷ ಸುಮ್ಮನಿದ್ದು, ಮತ್ತೆ ಅಪ್ಪ ಇಲ್ಲ ಅಂದರೆ ಏನರ್ಥ? ನೀನು ನಿನ್ನ ಅಪ್ಪನನ್ನು ಯಾವತ್ತೂ ನೋಡೇ ಇಲ್ವಾ ಅಂತ ಕೇಳಿದನು. ಆರವ್ ಮುಗ್ಧವಾಗಿ ತಲೆ ಆಡಿಸಿ, ನನಗೆ ಅಪ್ಪನೇ ಇಲ್ಲ ಅಂದ ಮೇಲೆ ನಾನು ಎಲ್ಲಿಂದ ನೋಡಲಿ? ಅಮ್ಮ ಹೇಳ್ತಾರೆ ಎಲ್ಲ ಮಕ್ಕಳಿಗೂ ಅಪ್ಪ ಇರಲ್ಲ, ಕೆಲವು ಮಕ್ಕಳಿಗೆ ಅಪ್ಪನೇ ಇರಲ್ಲ ಅಂತ. ನನಗೂ ಇಲ್ಲ ಅಂದನು. ಹೀಗೆ ಹೇಳುವಾಗ ಅವನ ಮುಖದಲ್ಲಿ ಯಾವುದೇ ಬೇಸರ ಇರಲಿಲ್ಲ. ಬಹುಶಃ ಅವನು ಇದೇ ಸತ್ಯವನ್ನು ತಿಳಿದುಕೊಂಡು ಬೆಳೆದಿದ್ದನೇನೋ. ವಿಕ್ರಮ್ ಎದೆಯಲ್ಲಿ ಏನೋ ಭಾರವಾದ ಅನುಭವವಾಯಿತು. ಸ್ವಲ್ಪ ಹೊತ್ತಿನ ನಂತರ ನರ್ಸ್ ಬಂದು, ನೀವು ಪೇಷಂಟ್ನ ನೋಡಬಹುದು ಅಂತ ಪರ್ಮಿಷನ್ ಕೊಟ್ಟರು.
ಆರವ್ ಇದೇ ಸಮಯಕ್ಕೆ ಕಾಯುತ್ತಾ ಇದ್ದ ಹಾಗೆ ಓಡಿ ರೂಮ್ ಒಳಗಡೆ ಹೋದನು. ಬೆಡ್ ಮೇಲೆ ಮಲಗಿದ್ದ ರೇಖಾ ಮುಖ ಈಗ ಮೆದ್ದಲಿಗಿಂತ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೂ ಬಿಳಿಚಿಕೊಂಡಿತ್ತು. ಕೈಗೆ ಡ್ರಿಪ್ಸ್ ಹಾಕಲಾಗಿತ್ತು. ಹಣೆ ಮತ್ತೆ ಕೈಗೆ ಪಟ್ಟಿ ಕಟ್ಟಲಾಗಿತ್ತು. ಆರವ್ನನ್ನ ನೋಡಿದ ತಕ್ಷಣ ಆಕೆಯ ಕಣ್ಣಲ್ಲಿ ನೀರು ಬಂತು. ತಕ್ಷಣ ಕೈ ಚಾಚಿ ನನ್ನ ಮಗುವೇ ಅಂದಳು. ಆರವ್ ಓಡಿ ಹೋಗಿ ಆಕೆಯನ್ನು ಅಪ್ಪಿಕೊಂಡನು. ಅಮ್ಮ, ನಿನಗೆ ಹುಷಾರಾಯ್ತಾ? ನನಗೆ ತುಂಬ ಭಯ ಆಗಿತ್ತು. ರೇಖಾ ಅವನನ್ನು ಗಟ್ಟಿಯಾಗಿ ಎದೆಗೆ ಅಪ್ಪಿಕೊಂಡು ನನಗೆ ಏನೂ ಆಗಿಲ್ಲ ಕಂದ, ನನ್ನ ಧೈರ್ಯವಂತ ಮಗನೇ ಅವರ ಅಮ್ಮನನ್ನು ಕಾಪಾಡಿದ್ದ ಅಲ್ವಾ ಅಂದಳು. ಆರವ್ ಖುಷಿಯಿಂದ ನಕ್ಕನು. ಆದರೆ ಮರುಕ್ಷಣವೇ ರೇಖಾಳ ಕಣ್ಣು ಬಾಗಿಲ ಹತ್ತಿರ ನಿಂತಿದ್ದ ವಿಕ್ರಮ್ ಮೇಲೆ ಬಿದ್ದಿತ್ತು. ಆಕೆಯ ಮುಖದಲ್ಲಿದ್ದ ನಗು ಒಂದು ಸೆಕೆಂಡ್ನಲ್ಲಿ ಮಾಯವಾಯಿತು. ಮುಖ ಗಂಭೀರವಾಯಿತು. ಕಣ್ಣುಗಳಲ್ಲಿ ವರ್ಷಗಳಿಂದ ಮುಚ್ಚಿಟ್ಟಿದ್ದ ಕೋಪ ಹೊರಗೆ ಬಂದಂತೆ ಕಾಣಿಸಿತು. ವಿಕ್ರಮ್ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಆಕೆಯನ್ನೇ ನೋಡುತ್ತಾ ನಿಂತಿದ್ದನು. ಇಷ್ಟೊಂದು ವರ್ಷಗಳು ಕಳೆದರೂ ಅದೇ ಮುಖ, ಅದೇ ಕಣ್ಣುಗಳು, ಅದೇ ಧ್ವನಿ. ಒಂದು ಕಾಲದಲ್ಲಿ ತನ್ನ ಇಡೀ ಪ್ರಪಂಚವನ್ನೇ ಬದಲಾಯಿಸಿದ ಧ್ವನಿಯದು. ಅವನು ಮೆಲ್ಲಗೆ ಹೇಗಿದ್ದೀಯ ರೇಖಾ ಅಂತ ಕೇಳಿದನು. ವಿಕ್ರಮ್ ಗಂಭೀರ ಧ್ವನಿ ಇಂದಿಗೂ ಹಾಗೆಯೇ ಇತ್ತು. ಒಂದು ಕಾಲದಲ್ಲಿ ಇದೇ ಧ್ವನಿ ಕೇಳಿದರೆ ರೇಖಾ ಮುಖದಲ್ಲಿ ನಗು ಬರ್ತಾ ಇತ್ತು. ಆದರೆ ಇಂದು ಅದೇ ಧ್ವನಿ ಆಕೆಯ ಮುಖದಲ್ಲಿ ಮತ್ತಷ್ಟು ಕೋಪವನ್ನು ತರಿಸಿತ್ತು. ಆಕೆ ತೀಕ್ಷ್ಣವಾಗಿ ಉತ್ತರ ಕೊಟ್ಟಳು, ಬದುಕಿದ್ದೀನಿ, ಇನ್ನೂ ಸತ್ತಿಲ್ಲ. ನೀವು ಮಾಡಿದ ಉಪಕಾರಕ್ಕೆ ಥ್ಯಾಂಕ್ಸ್. ಈಗ ಇನ್ನೊಂದು ಉಪಕಾರ ಮಾಡಿ ಇಲ್ಲಿಂದ ಹೊರಟು ಹೋಗಿ. ನನ್ನನ್ನು ಮತ್ತೆ ನನ್ನ ಮಗನನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡಿ. ರೂಮ್ನ ವಾತಾವರಣ ಒಮ್ಮೆಗೆ ತುಂಬ ಭಾರವಾಯಿತು. ವಿಕ್ರಮ್ ಆಕೆಯನ್ನು ಸ್ವಲ್ಪ ಹೊತ್ತು ನೋಡಿದನು. ಆಮೇಲೆ ಅವನ ಮುಖದಲ್ಲೂ ಟೆನ್ಷನ್ ಕಾಣಿಸಿತು. ನಾನು ಸರಿಯಾದ ಟೈಮ್ಗೆ ಬರಲಿಲ್ಲ ಅಂದಿದ್ದರೆ ನಿನ್ನ ಜೊತೆ ಏನಾಗುತ್ತಿತ್ತು ಗೊತ್ತಾ? ರೇಖಾ ತುಟಿಯಲ್ಲಿ ಕಹಿ ನಗು ಬಂತು. ಅದು ಇವತ್ತು ಕೂಡ ಆಗಬಹುದು. ಇವತ್ತಲ್ಲ ಅಂದರೆ ನಾಳೆ, ನಾಳೆ ಅಲ್ಲ ಅಂದರೆ ನಾಡಿದ್ದು. ನೀವು ಪ್ರತಿಯೊಂದು ಕಡೆಗೂ ಬಂದು ನನ್ನನ್ನು ಕಾಪಾಡೋಕೆ ಆಗಲ್ಲ ಅಲ್ವಾ? ಯಾರನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡುತ್ತಾರೋ ಅವರ ಜೊತೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು. ನನ್ನ ಜೊತೆನೂ ಆಗುತ್ತೆ. ಏನು ಯಾರಿಗೆ ಗೊತ್ತು? ನೀವು ಕಾಪಾಡ್ತಾ ಇರೋಳು ಕಾಪಾಡೋಕೆ ಯೋಗ್ಯಳೆ ಅಲ್ಲವೇನೋ? ನನ್ನ ಜೊತೆ ಮುಂಚೆನೂ ಈ ಥರ ಏನಾದರೂ ಆಗಿದ್ದರೆ? ಆಕೆಯ ಪ್ರತಿಯೊಂದು ಮಾತು ವಿಕ್ರಮ್ನ ಎದೆಯನ್ನು ಮುಳ್ಳಿನಂತೆ ಚುಚ್ಚುತ್ತಿತ್ತು. ಅವನ ಕೈಗಳು ಬಿಗಿಯಾದವು. ರೇಖಾ ಸುಮ್ಮನೆ ಮಾತಾಡ್ತಿರಲ್ಲ, ತನಗೆ ಶಿಕ್ಷೆ ಕೊಡ್ತಾ ಇದ್ದಾಳೆ ಅಂತ ಅವನಿಗೆ ಗೊತ್ತಿತ್ತು. ಎಷ್ಟೋ ವರ್ಷಗಳ ಹಳೆ ನೋವಿನ ಶಿಕ್ಷೆ. ವಿಕ್ರಮ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಆರವ್ ಕಡೆ ನೋಡಿದನು. ಪುಟ್ಟ, ನೀನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಕುಳಿತುಕೋ. ಆರವ್ ಒಮ್ಮೆ ತನ್ನ ಅಮ್ಮನ ಕಡೆ ನೋಡಿದನು. ಸೈಲೆಂಟಾಗಿ ತಲೆ ಅಲ್ಲಾಡಿಸಿ ಸರಿ ಅಂಕಲ್ ಅಂದನು. ಅವನು ಮೆಲ್ಲನೆ ರೂಮ್ನಿಂದ ಹೊರಗೆ ಹೋದನು. ರೇಖಾ ಆಶ್ಚರ್ಯದಿಂದ ಬಾಗಿಲ ಕಡೆ ನೋಡುತ್ತಾ ನಿಂತಳು. ಯಾಕಂದರೆ ಆರವ್ ಸ್ವಲ್ಪವೂ ಹಠ ಮಾಡದೆ ವಿಕ್ರಮ್ ಮಾತು ಕೇಳಿದ್ದನು. ಬಾಗಿಲು ಮುಚ್ಚುತ್ತಂತೆ ರೂಮ್ನಲ್ಲಿ ಎಷ್ಟೊಂದು ಸೈಲೆನ್ಸ್ ಆವರಿಸಿತ್ತೆಂದರೆ ಇಬ್ಬರ ಉಸಿರಾಟದ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಾ ಇತ್ತು. ಒಂದು ಕಡೆ ವಿಕ್ರಮ್ ನಿಂತಿದ್ದ, ಇನ್ನೊಂದು ಕಡೆ ರೇಖಾ ಬೆಡ್ ಮೇಲೆ ಮಲಗಿದ್ದಳು. ಇಬ್ಬರ ಕಣ್ಣುಗಳು ಪರಸ್ಪರ ನೋಡುತ್ತಾ ಇದ್ದವು. ವರ್ಷಗಳಿಂದ ಮನಸ್ಸಿನಲ್ಲೇ ಮುಚ್ಚಿಟ್ಟಿದ್ದ ಎಲ್ಲ ಪ್ರಶ್ನೆಗಳು, ದೂರುಗಳು, ಕೋಪ ಎಲ್ಲವೂ ಒಟ್ಟಿಗೆ ಹೊರಗೆ ಬರುವಂತಿತ್ತು. ರೇಖಾ ಕಣ್ಣಲ್ಲಿ ವರ್ಷಗಳ ದೂರಿತ್ತು. ವಿಕ್ರಮ್ ಕಣ್ಣಲ್ಲಿ ಉತ್ತರ ಸಿಗದ 100 ಪ್ರಶ್ನೆಗಳಿದ್ದವು. ಅದಕ್ಕೆ ಯಾವ ಬೆಲೆ ತೆತ್ತಾದರೂ ಉತ್ತರ ತಿಳಿಯಬೇಕಿತ್ತು. ದಿಢೀರಂತ ವಿಕ್ರಮ್ ವೇಗವಾಗಿ ಆಕೆಯ ಕಡೆ ನಡೆದನು. ರೇಖಾ ಈಗ ತಾನೇ ಒಂದು ಭಯಾನಕ ಘಟನೆಯಿಂದ ಹೊರಬಂದಿದ್ದಾಳೆ ಅನ್ನೋದನ್ನು ಯೋಚಿಸದೆ ತನ್ನ 2 ಕೈಗಳಿಂದ ಆಕೆಯ ಹೆಗಲನ್ನು ಹಿಡಿದು ತನ್ನ ಎದುರು ನಿಲ್ಲಿಸಿಕೊಂಡನು. ಅವನ ಧ್ವನಿಯಲ್ಲಿ ಸಂಕಟವೂ ಇತ್ತು, ಕೋಪವೂ ಇತ್ತು. ಏನು ಹೇಳೋಕೆ ಹೊರಟಿದ್ದೀಯಾ? ನೀನು ಇಷ್ಟು ವರ್ಷ ಎಲ್ಲಿದ್ದೆ? ನಿನ್ನ ಜೊತೆ ಏನಾಯಿತು? ಮತ್ತೆ ಆರವ್ಗೆ ಅಪ್ಪ ಯಾರು? ರೇಖಾ ಹೆದರದೆ ನೇರವಾಗಿ ಅವನ ಕಣ್ಣುಗಳನ್ನೇ ನೋಡಿದಳು. ಆಕೆಯ ಮುಖದಲ್ಲಿ ನೋವಿತ್ತು, ಆದರೆ ಯಾವುದೇ ದೌರ್ಬಲ್ಯವಿರಲಿಲ್ಲ. ಆಕೆ ತುಂಬ ಮೆಲ್ಲನೆ ಆದರೂ ಸ್ಪಷ್ಟವಾಗಿ, ನಿನಗೆ ಯಾಕೆ ಬೇಕು ಅದೆಲ್ಲ? ಅವನಿಗೆ ಅಪ್ಪ ಇದ್ದಾನೋ ಇಲ್ಲವೋ ನಿನಗೇನು ವ್ಯತ್ಯಾಸ ಆಗುತ್ತೆ ಅಂದಳು. ವಿಕ್ರಮ್ ಹಿಡಿತ ಮತ್ತಷ್ಟು ಬಿಗಿಯಾಯಿತು. ನನಗೆ ಉತ್ತರ ಕೊಡು ರೇಖಾ. ರೇಖಾ ವ್ಯಂಗ್ಯವಾದ ನಗುವಿನೊಂದಿಗೆ, ನಿನಗೇನು ಅನಿಸುತ್ತೆ? ಅವನಿಗೆ ಅಪ್ಪ ಯಾರು ಇರಬಹುದು? ನೀನು ಅವನ ಅಪ್ಪನನ್ನು ನೋಡಿದ್ದೀಯಾ ಅಲ್ವಾ? ಅವನೇ ಇರಬೇಕು ಅವನ ಅಪ್ಪ. ಮತ್ತೆ ಯಾಕೆ ಕೇಳ್ತಾ ಇದ್ದೀಯಾ ಅಂದಳು. ವಿಕ್ರಮ್ ಕಣ್ಣಲ್ಲಿ ಗೊಂದಲ ಮತ್ತಷ್ಟು ಹೆಚ್ಚಾಯಿತು. ರೇಖಾ, ನನಗೆ ನಿಜ ಹೇಳು, ಅವನ ಅಪ್ಪ ಯಾರು? ಅವನೇ ಅವನ ಅಪ್ಪ ಅನ್ನೋದಾದರೆ ಆರೋಗ್ಯ ಅಪ್ಪನೇ ಇಲ್ಲ ಅಂತ ಯಾಕೆ ಹೇಳಿಕೊಟ್ಟಿದ್ದೀಯಾ? ರೇಖಾ ತನ್ನ ಕೈಗಳನ್ನು ಬಿಡಿಸಿಕೊಳ್ಳಲು ಯತ್ನಿಸಿದಳು. ಮೊದಲು ನನ್ನನ್ನು ಬಿಡು, ಇಲ್ಲ ಅಂದರೆ ನಾನು ಗಲಾಟೆ ಮಾಡ್ತೀನಿ. ರೇಖಾ ಧ್ವನಿಯಲ್ಲಿ ಭಯ ಮತ್ತು ಕೋಪ ಎರಡೂ ಇತ್ತು. ವಿಕ್ರಮ್ ಮುಖದಲ್ಲಿ ಕಹಿ ಭಾವನೆ ಬಂತು.
ಗಲಾಟೆ ಮಾಡೋದ್ರಲ್ಲಿ ನೀನು ಮುಂಚಿನಿಂದಲೂ ಎಕ್ಸ್ಪರ್ಟ್. ಈಗಲೂ ಮಾಡು. ಮುಂಚೆಯೂ ಚೀರಾಡ್ತಿದ್ದೆ. ಅದಕ್ಕೆ ಅಲ್ವಾ ನಿನ್ನನ್ನು ಕಾಪಾಡಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು. ವಿಕ್ರಮ್ ಕಣ್ಣಲ್ಲಿ ಕಠೋರತೆ ಇತ್ತು. ಇನ್ನು ನಮಗಿರೋದು ಸಂಬಂಧ ಮುಗಿದಿಲ್ಲ ಅನ್ನೋದು ಮರಿಬೇಡ. ಇದನ್ನು ಕೇಳುತ್ತಿದ್ದಂತೆ ರೇಖಾ ಜೋರಾಗಿ ನಕ್ಕಳು. ಆದರೆ ಆ ನಗುವಿನಲ್ಲಿ ಖುಷಿ ಇರಲಿಲ್ಲ. ವರ್ಷಗಳ ಕಾಲ ಮುರಿದು ಬಿದ್ದ ಭರವಸೆಯ ಕಹಿ ವ್ಯಂಗ್ಯವಿತ್ತು. ನಾನು ಮರೆತಿಲ್ಲ, ಆದರೆ ನೀನು ಮರೆತು ಬಿಟ್ಟಿದ್ದೀಯಾ. ಅದಕ್ಕೆ ಅಲ್ವಾ ಇಷ್ಟು ವರ್ಷಗಳ ನಂತರ ಮುಖ ತೋರಿಸ್ತಾ ಇದ್ದೀಯಾ. ಈಗ ನನ್ನನ್ನು ಬಿಡು, ಇಲ್ಲ ಅಂದರೆ ನಾನು ನಿಜವಾಗ್ಲೂ ಜೋರಾಗಿ ಚೀರ್ತೀನಿ. ವಿಕ್ರಮ್ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು, ಚೀರು, ಆದರೂ ನಾನು ನಿನ್ನನ್ನು ಬಿಡಲ್ಲ ಅಂದನು. ಈ ಮಾತನ್ನು ಕೇಳುತ್ತಿದ್ದಂತೆ ರೇಖಾ ಕಣ್ಣಲ್ಲಿ ನೀರು ಹರಿಯಿತು. ಆಕೆಯ ಧ್ವನಿ ನಡುಗಲು ಶುರುವಾಯಿತು. ಬಿಡು, ನನಗೆ ನೋವಾಗ್ತಾ ಇದೆ. ಆ ಮಾತು ಕೇಳಿ ವಿಕ್ರಮ್ಗೆ ದಿಢೀರ್ ಅಂತ ಅರಿವಾಯಿತು. ತನ್ನ ಬೆರಳುಗಳು ಇನ್ನೂ ಸಹ ರೇಖಾಳ ಗಾಯವಾಗಿದ್ದ ಕೈಗಳ ಮೇಲೆ ಗಟ್ಟಿಯಾಗಿ ಒತ್ತಿದ್ದವು. ಅವನು ತಕ್ಷಣ ತನ್ನ ಹಿಡಿತ ಸಡಿಲಗೊಳಿಸಿ ಸಟಕನೆ ಕೈ ಹಿಂದಕ್ಕೆ ತೆಗೆದುಕೊಂಡನು. ರೇಖಾ ಒಂದು ಸೆಕೆಂಡ್ ಸಹ ವೇಸ್ಟ್ ಮಾಡಲಿಲ್ಲ. ತಕ್ಷಣ ಹಿಂದಕ್ಕೆ ಜರಿದು ಕಣ್ಣೀರು ಒರೆಸಿಕೊಂಡು ಬಾಗಿಲು ತೆಗೆದು ವೇಗವಾಗಿ ಹೊರಗೆ ಹೋದಳು. ಹೊರಗೆ ಕುಳಿತು ಕಾಯುತ್ತಿದ್ದ ಆರವ್ ಶಾಕ್ ಆಗಿ ಎದ್ದು ನಿಂತನು. ಅಮ್ಮ! ರೇಖಾ ತಕ್ಷಣ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನಡೆ ಆರವ್ ಅಂದಳು. ಆದರೆ ಅಮ್ಮ, ನಾನು ಹೇಳಿದೆ ಅಲ್ವಾ. ನಡೆ. ರೇಖಾ ಧ್ವನಿಯಲ್ಲಿ ಖಡಕ್ಕಿತ್ತು. ಆರವ್ ಸೈಲೆಂಟಾಗಿ ಆಕೆಯ ಜೊತೆ ಹೊರಟನು. ವಿಕ್ರಮ್ ಕೂಡ ಸ್ವಲ್ಪ ಹೊತ್ತಿನ ನಂತರ ರೂಮಿನಿಂದ ಹೊರಬಂದನು. ರೇಖಾ ವೇಗವಾಗಿ ಹಾಸ್ಪಿಟಲ್ ಮೇನ್ ಗೇಟ್ ಕಡೆ ಹೋಗುತ್ತಿರುವುದು ಆರವ್ ಆಕೆಯ ಜೊತೆ ಚಿಕ್ಕ ಚಿಕ್ಕ ಕಾಲುಗಳಲ್ಲಿ ಓಡುತ್ತಾ ಇರುವುದನ್ನು ನೋಡಿದನು. ನೋಡುತ್ತಿದ್ದಂತೆ ಇಬ್ಬರು ಹಾಸ್ಪಿಟಲ್ನಿಂದ ಹೊರಗೆ ಹೊರಟು ಹೋದರು. ವಿಕ್ರಮ್ ಅಲ್ಲೇ ನಿಂತು ಹೋದನು. ಅವನ ಕಣ್ಣುಗಳು ಅವರು ದೂರ ಹೋಗುವುದನ್ನೇ ನೋಡುತ್ತಾ ಇದ್ದವು. ಪ್ರತಿಯೊಂದು ಹೆಜ್ಜೆಯೂ ವರ್ಷಗಳ ವಿಯೋಗದ ಲೆಕ್ಕ ಕೇಳುತ್ತಾ ಇರುವಂತಿತ್ತು. 7 ವರ್ಷಗಳ ಹಿಂದಿನ ಒಂದು ಸುಂದರ ಬೆಳಗ್ಗೆ. ಮಳೆ ಈಗ ತಾನೇ ನಿಂತಿತ್ತು. ಬಂಗಲೆಯ ಗಾರ್ಡನ್ನಲ್ಲಿ ನೆನೆದಿದ್ದ ಹುಲ್ಲುಗಳು ಮುತ್ತಿನಂತೆ ಹೊಳೆಯುತ್ತಿತ್ತು. ಬಿಳಿ ಗುಲಾಬಿ ದಳಗಳ ಮೇಲೆ ನೀರ ಹನಿಗಳು ಬೆಳಕಿನ ಜಗಮಗಿಸುತ್ತಾ ಇದ್ದವು. ತಣ್ಣನೆಯ ತಂಗಾಳಿ ಕಿಟಕಿ ಪರದೆಗಳನ್ನು ಮೆಲ್ಲನೆ ಅಲುಗಾಡಿಸುತ್ತಾ ಇತ್ತು. ಇಡೀ ಮನೆಯಲ್ಲಿ ಒಂದು ರೀತಿಯ ಪ್ರಶಾಂತತೆ ಇತ್ತು. ಕಿಚನ್ನಿಂದ ಚಹಾದ ಪರಿಮಳ ಬರ್ತಾ ಇತ್ತು. ರೇಖಾ ನೀಲಿ ಬಣ್ಣದ ಸುಂದರವಾದ ಉಡುಪಿನಲ್ಲಿ ಕೂದಲನ್ನು ಸಡಿಲವಾಗಿ ಕಟ್ಟಿ ಟೀ ಟ್ರೇ ಹಿಡಿದುಕೊಂಡು ಗಾರ್ಡನ್ಗೆ ಬಂದಳು. ಅಲ್ಲಿ ವಿಕ್ರಮ್ ತನ್ನ ಫೈಲ್ ಮತ್ತು ಲ್ಯಾಪ್ಟಾಪ್ ಇಟ್ಟುಕೊಂಡು ಕೆಲಸ ಮಾಡುತ್ತಾ ಇದ್ದನು. ಆಕೆ ಸೈಲೆಂಟಾಗಿ ಟೀ ಟ್ರೇಯನ್ನು ಟೇಬಲ್ ಮೇಲೆ ಇಟ್ಟಳು. ಸಾಹೇಬ್ರ ಪ್ರಪಂಚದಲ್ಲಿ ಹೆಂಡತಿಗೆ ಅಂತ ಸ್ವಲ್ಪ ಸಮಯ ಉಳಿಯುತ್ತಾ, ಅಥವಾ ಎಲ್ಲ ಪ್ರೀತಿಯನ್ನು ಈ ಫೈಲ್ಗಳ ಹೆಸರಿಗೆ ಬರೆದುಕೊಟ್ಟಿದ್ದೀರಾ. ವಿಕ್ರಮ್ ತನ್ನ ಕಣ್ಣುಗಳನ್ನು ಲ್ಯಾಪ್ಟಾಪ್ನಿಂದ ತೆಗೆದು ರೇಖಾಳನ್ನು ನೋಡಿದನು. ಒಂದೇ ಒಂದು ನೋಟ. ಆಮೇಲೆ ಬಾಕಿ ಪ್ರಪಂಚವೆಲ್ಲ ಅವನಿಗೆ ವೇಸ್ಟ್ ಅನ್ನಿಸಿತು. ಅವನು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದನು. ಯಾವ ಹೆಂಡತಿಯನ್ನು ನೋಡಿದರೆ ಎದೆ ಬಡಿತವೇ ನಿಂತು ಹೋಗುತ್ತೋ ಆಕೆ ಎದುರಿಗೆ ಫೈಲ್ ಯಾರು ನೋಡ್ತಾರೆ. ರೇಖಾ ಜೋರಾಗಿ ನಕ್ಕಳು. ನಿಮ್ಮ ಈ ಮಾತುಗಳು ನನಗೆ ಕೆಲವೊಮ್ಮೆ ಭಯ ತರಿಸುತ್ತವೆ. ವಿಕ್ರಮ್ ಚೇರಿನಿಂದ ಎದ್ದು ಆಕೆಯ ಎದುರು ನಿಂತನು. ಯಾಕೆ? ಇಷ್ಟೊಂದು ಪ್ರೀತಿ ಒಳ್ಳೆಯದಲ್ಲ, ಅದಕ್ಕೆ. ವಿಕ್ರಮ್ ನಗುತ್ತಾ ಆಕೆಯ ಹಣೆಯ ಮೇಲಿದ್ದ ಕೂದಲುಗಳನ್ನು ಪಕ್ಕಕ್ಕೆ ಸರಿಸಿದನು. ಪ್ರೀತಿ ಅಂದ ಮೇಲೆ ಅದಕ್ಕೆ ಹದ್ದುಬಸ್ತು ಇರಬಾರದು. ಹದ್ದುಬಸ್ತಿನಲ್ಲಿದ್ದರೆ ಅದು ಪ್ರೀತಿಯೇ ಅಲ್ಲ ರೇಖಾ. ರೇಖಾ ಕಣ್ಣು ತಗ್ಗಿಸಿದಳು. ಯಾವತ್ತಾದರೂ ನಾನು ನಿಮ್ಮಿಂದ ದೂರವಾದರೆ? ವಿಕ್ರಮ್ ತಕ್ಷಣ ಆಕೆಯ ತುಟಿಯ ಮೇಲೆ ತನ್ನ ಬೆರಳುಗಳನ್ನಿಟ್ಟನು. ಈ ಮಾತನ್ನು ಇನ್ನೊಮ್ಮೆ ಯಾವತ್ತೂ ಅನ್ನಬೇಡ. ರೇಖಾ ನಕ್ಕು. ನಾನು ಸುಮ್ಮನೆ ಹಾಗೆ ಅಂದೆ ಅಷ್ಟೇ ಅಂದಳು. ನಾನು ಸುಮ್ಮನೆ ಕೂಡ ಕೇಳೋಕೆ ತಯಾರಿಲ್ಲ. ವಿಕ್ರಮ್ ತನ್ನ 2 ಕೈಗಳಿಂದ ರೇಖಾಳ ಮುಖವನ್ನು ಹಿಡಿದುಕೊಂಡನು. ಯಾವತ್ತಾದರೂ ನೀನು ನನ್ನಿಂದ ದೂರವಾದರೆ ನಾನು ಇಡೀ ಪ್ರಪಂಚವನ್ನೇ ಹುಡುಕಾಡುತ್ತೀನಿ. ಪ್ರತಿಯೊಂದು ಸಿಟಿ ನೋಡ್ತೀನಿ, ಮೂಲೆ ಮೂಲೆಗಳನ್ನು ಹುಡುಕಿಸ್ತೀನಿ. ನಿನ್ನನ್ನು ಹುಡುಕಿಯೇ ತೆಗೆಯುವವರೆಗೂ ನನಗೆ ಶಾಂತಿ ಸಿಗಲ್ಲ. ರೇಖಾ ಕಣ್ಣುಗಳು ತೇವವಾದವು. ನನ್ನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ವಿಕ್ರಮ್ ಸಣ್ಣ ನಕ್ಕನು. ಈ ಪ್ರಶ್ನೆಯನ್ನು ನಾನು ಕೇಳಬೇಕು. ನನ್ನ ಥರ ಹಠಮಾರಿ ಸ್ವಭಾವದ ಮನುಷ್ಯನನ್ನು ಹೀಗೆ ಸಹಿಸಿಕೊಳ್ಳುತ್ತೀಯ ನೀನು? ರೇಖಾ ತಕ್ಷಣ ಅವನ ಎದೆಗೆ ತನ್ನ ಮುಷ್ಟಿಯಿಂದ ಮೆಲ್ಲಗೆ ಗುದ್ದಿದಳು. ಸಹಿಸಿಕೊಳ್ಳುತ್ತಿಲ್ಲ, ಪ್ರೀತಿಸ್ತಾ ಇದ್ದೀನಿ. ವಿಕ್ರಮ್ ಆಕೆಯ ಕೈ ಹಿಡಿದನು. ಹಾಗಾದರೆ ಒಂದು ಪ್ರಾಮಿಸ್ ಮಾಡು. ಏನು ಪ್ರಾಮಿಸ್? ಲೈಫ್ನಲ್ಲಿ ಏನೇ ಆದರೂ ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ. ರೇಖಾ ತನ್ನ ಬೆರಳುಗಳನ್ನು ಅವನ ಬೆರಳುಗಳ ನಡುವೆ ಸಿಕ್ಕಿಸಿದಳು. ಬಿಡೋದಾಗಿದ್ದರೆ ನಿಮ್ಮನ್ನು ಯಾಕೆ ಮದುವೆ ಆಗ್ತಿದ್ದೆ?
ವಿಕ್ರಮ್ ಕಣ್ಣುಗಳಲ್ಲಿ ಮಿಂಚು ಬಂತು. ನಾನು ಪ್ರಾಮಿಸ್ ಮಾಡ್ತೀನಿ, ಪ್ರಪಂಚವೇ ಬದಲಾಗಲಿ, ವಿಧಿಯೇ ಬದಲಾಗಲಿ, ಪರಿಸ್ಥಿತಿಯೇ ಬದಲಾಗಲಿ, ಆದರೆ ನನ್ನ ಮನಸ್ಸು ಯಾವತ್ತೂ ಬದಲಾಗಲ್ಲ. ಇದರಲ್ಲಿ ಯಾವಾಗಲೂ ಒಂದೇ ಹೆಸರು ಇರುತ್ತದೆ. ರೇಖಾ ನಗುತ್ತಾ ಹೇಳಿದಳು. ಯಾರ ಹೆಸರು? ವಿಕ್ರಮ್ ತಗ್ಗಿದ ಮೆಲ್ಲಗೆ ಅಂದನು. ನನ್ನ ಹೆಂಡತಿ ರೇಖಾಳ ಹೆಸರು ಅಷ್ಟೇ. ರೇಖಾ ನಾಚಿ ಅವನ ಎದೆಗೆ ಒರಗಿಕೊಂಡಳು. ಸ್ವಲ್ಪ ಹೊತ್ತು ಇಬ್ಬರು ಸೈಲೆಂಟಾಗಿ ನಿಂತಿದ್ದರು. ತಂಗಾಳಿ ಮೆಲ್ಲನೆ ಬೀಸುತ್ತಾ ಇತ್ತು. ಮರದ ಮೇಲೆ ಹಕ್ಕಿಗಳ ಚಿಲಿಪಿಲಿ ಅನ್ನುತ್ತಿದ್ದವು. ಇಡೀ ಪ್ರಕೃತಿಯೇ ಅವರಿಬ್ಬರ ಸಂತೋಷಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇರುವಂತಿತ್ತು. ಸ್ವಲ್ಪ ಹೊತ್ತಿನ ನಂತರ ರೇಖಾ ದಿಢೀರಂತ ತಲೆ ಎತ್ತಿ, ಒಂದು ವಿಷಯ ಹೇಳ ಅಂದಳು. ಹೇಳು. ಯಾವತ್ತಾದರೂ ನಮಗೆ ಮಗ ಹುಟ್ಟಿದರೆ ನಾನು ಅವನಿಗೆ ಆರವ್ ಅಂತ ಹೆಸರಿಡ್ತೀನಿ. ವಿಕ್ರಮ್ ಮುಗುಳ್ನಕ್ಕು. ಅದೇ ಆರವ್ನಾ? ಯಾಕೆ? ಹೌದು, ಯಾಕಂದರೆ ನನ್ನ ಮಗ ತನ್ನ ಅಪ್ಪನ ಥರನೇ ತಿಳುವಳಿಕೆ ಇರೋನು, ಧೈರ್ಯವಂತ ಆಗಿರಬೇಕು ಅಂತ. ರೇಖಾ ನಕ್ಕಳು. ವಿಕ್ರಮ್ ಆಕೆಯ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು, ಒಂದು ವೇಳೆ ಮಗಳು ಹುಟ್ಟಿದರೆ ಅಂದನು. ರೇಖಾ ನಗು ಮತ್ತಷ್ಟು ಹೆಚ್ಚಾಯಿತು. ತನ್ನ ಅಪ್ಪನ ರಾಜಕುಮಾರಿ ಆಗ್ತಾಳೆ. ವಿಕ್ರಮ್ ಆಕಾಶದ ಕಡೆ ನೋಡುತ್ತಾ ಮೆಲ್ಲಗೆ ಅಂದನು. ದೇವರೇ ನನಗೆ ಇಷ್ಟೇ ಪ್ರಪಂಚವನ್ನು ಶಾಶ್ವತವಾಗಿ ಕೊಟ್ಟು ನೀನು, ನಾನು ಮತ್ತೆ ನಮ್ಮ ಮಕ್ಕಳು, ನನಗಿದ್ದಕ್ಕಿಂತ ಬೇರೆ ಏನೂ ಬೇಡ. ರೇಖಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಈ ಪ್ರಪಂಚ ಯಾವತ್ತೂ ನಿಮ್ಮದೇ ಆಗಿರುತ್ತದೆ, ಆದರೆ ವಿಧಿ ಅವರಿಬ್ಬರ ಮಧ್ಯೆ ಸೈಲೆಂಟಾಗಿ ಎಂತಹ ದೊಡ್ಡ ಬಿರುಗಾಳಿಯನ್ನು ಬರಿತಾ ಇತ್ತು ಅಂತ ಯಾರಿಗೆ ಗೊತ್ತಿತ್ತು? ಆ ಬಿರುಗಾಳಿ ಒಂದು ದಿನ ಇದೇ ಅಪಾರ ಪ್ರೀತಿಯನ್ನು ವರ್ಷಗಳ ವಿಯೋಗವಾಗಿ ಬದಲಾಯಿಸಿ ಬಿಡುತ್ತದೆ ಎಂದು ಇಬ್ಬರಿಗೂ ತಿಳಿದಿರಲಿಲ್ಲ. ವಿಕ್ರಮ್ ಹಳೆಯ ನೆನಪುಗಳಿಂದ ಎಚ್ಚರಗೊಂಡು ತನ್ನ ಕಾರ್ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೋದನು. ರಾತ್ರಿ ತನ್ನ ಸಂಪೂರ್ಣ ಸೈಲೆನ್ಸ್ ಜೊತೆ ಸಿಟಿಯ ಮೇಲೆ ಆವರಿಸಿತ್ತು. ರಸ್ತೆಗಳಲ್ಲಿ ಗಾಡಿಗಳ ಓಡಾಟ ತುಂಬ ಕಡಿಮೆಯಾಗಿತ್ತು. ವಿಕ್ರಮ್ ಕಾರು ಮೆಲ್ಲಗೆ ಬಂಗಲೆಯ ಒಳಗೆ ಹೋಯಿತು. ಗೇಟ್ ಬಂದ್ ಆಗುತ್ತಿದ್ದಂತೆ ಇಡೀ ಮನೆ ತನ್ನ ಹಳೆಯ ಶಾಂತಿಯಲ್ಲಿ ಮುಳುಗಿ ಹೋಯಿತು. ಅದೇ ಮನೆ ಎಲ್ಲಿ ಅವನ ಅಮ್ಮ ಸುಮಿತ್ರಾ ದೇವಿ ಇರ್ತಾ ಇದ್ದರೋ ಅದೇ. ನಮ್ಮ ಚಾನಲ್ನ ಕಥೆಗಳು ನಿಮ್ಮ ಮನಸ್ಸಿಗೆ ಹತ್ತಿರವೆನಿಸಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಅವನ ಚಿಕ್ಕ ತಂಗಿ ನೇಹಾ ಕೂಡ ಇಲ್ಲೇ ಇರುತ್ತಿದ್ದಳು. ವಿಕ್ರಮ್ ಕೂಡ ತನ್ನ ಹೆಂಡತಿಯ ಜೊತೆ ಒಂದು ಕಾಲದಲ್ಲಿ ಇದೇ ಮನೆಯಲ್ಲಿ ಇರುತ್ತಿದ್ದನು. ರಾತ್ರಿ ಊಟದ ಟೇಬಲ್ ಹತ್ತಿರ ಎಲ್ಲರೂ ಅವನಿಗೆ ಕಾಯುತ್ತಾ ಇದ್ದರು. ಸುಮಿತ್ರಾ ದೇವಿ ವಿಕ್ರಮ್ನ ನೋಡಿ ತಕ್ಷಣ ಸಮಾಧಾನದ ನಿಟ್ಟುಸಿರು ಬಿಟ್ರು. ಬಂದ್ಯ ಮಗನೇ, ಇವತ್ತು ತುಂಬ ಲೇಟ್ ಆಯಿತು. ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಅಮ್ಮ. ನೇಹಾ ತಕ್ಷಣ ನಗುತ್ತಾ, ಕೆಲಸ ಜಾಸ್ತಿ ಇತ್ತಾ ಅಥವಾ ಕೊನೆಗೂ ಅಣ್ಣಂಗೆ ಯಾರಾದರೂ ಇಷ್ಟ ಆಗಿಬಿಟ್ರಾ ಅಂದ್ಲು. ವಿಕ್ರಮ್ ಆಕೆಗೆ ಒಂದು ಗಂಭೀರವಾಗಿ ನೋಟ ಬೀರಿದ. ಮಾತಾಡೋದು ಕಮ್ಮಿ ಮಾಡು ನೇಹಾ. ಅಮ್ಮ ನೋಡು, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಸುಮಿತ್ರಾ ದೇವಿ ದೀರ್ಘವಾಗಿ ಉಸಿರು ತೆಗೆದುಕೊಂಡರು. ನೇಹಾ ಹೇಳಿದ್ದು ತಪ್ಪೇನು ಅಲ್ಲ ಅಲ್ವಾ ವಿಕ್ರಮ್? ಇನ್ನು ಎಷ್ಟು ದಿನ ಹೀಗೆ ಒಬ್ಬಂಟಿಯಾಗಿ ಇರ್ತೀಯ? ಲೈಫ್ ಯಾರ ಕಾಯುವಿಕೆಯಲ್ಲೂ ನಿಲ್ಲಲ್ಲ. ವಿಕ್ರಮ್ ಸೈಲೆಂಟಾಗಿ ಊಟ ಮಾಡುತ್ತಾ ಇದ್ದ. ಈ ಮಾತುಗಳು ಅವನಿಗೆ ಹೊಸದೇನೂ ಆಗಿರಲಿಲ್ಲ. ಕಳೆದ ಎಷ್ಟೋ ವರ್ಷಗಳಿಂದ 2-3 ದಿನಕ್ಕೊಮ್ಮೆ ಇದೇ ಮಾತು ಶುರುವಾಗ್ತಾ ಇತ್ತು. ಮಗನೇ, ಇನ್ನೊಂದು ಮದುವೆ ಮಾಡೋಕ್ಕೆ, ಜೀವನ ಮತ್ತೆ ಹೊಸದಾಗಿ ಶುರು ಮಾಡುವಂಥ ಎಷ್ಟೋ ವರ್ಷಗಳು ಕಳೆದು ಹೋದವು. ಆದರೆ ಪ್ರತಿ ಬಾರಿಯೂ ಅವನ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ಬರೀ ಸೈಲೆನ್ಸ್ ಅಷ್ಟೇ ಇತ್ತು. ಇವತ್ತು ಕೂಡ ಅದೇ ಸೈಲೆನ್ಸ್ ಇತ್ತು. ಸುಮಿತ್ರಾ ದೇವಿ ಅಸಹಾಯಕರಾಗಿ ಅವನ ಕಡೆ ನೋಡಿದರು. ನಾವು ನಿನ್ನ ಖುಷಿ ಬಯಸುತ್ತೇವೆ ವಿಕ್ರಮ್. ವಿಕ್ರಮ್ ಮೆಲ್ಲಗೆ ನೀರಿನ ಗ್ಲಾಸ್ ಟೇಬಲ್ ಮೇಲೆ ಇಟ್ಟು, ಅಮ್ಮ, ಕೆಲವು ಖುಷಿಗಳು ಜೀವನದಲ್ಲಿ ಒಂದೇ ಬಾರಿ ಸಿಗೋದು. ಹೀಗೆ ಹೇಳಿ ಅವನು ಚೇರ್ನಿಂದ ಎದ್ದು ಹೋದ. ಯಾರೂ ಅವನನ್ನು ತಡೆಯೋಕ್ಕೆ ಹೋಗಲಿಲ್ಲ. ಈ ವಿಷಯದ ಬಗ್ಗೆ ಅವನ ಹತ್ತಿರ ಹೆಚ್ಚು ಮಾತನಾಡೋದು ವೇಸ್ಟ್ ಅಂತ ಎಲ್ಲರಿಗೂ ಗೊತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಡೀ ಮನೆ ಸೈಲೆಂಟ್ ಆಯಿತು. ಅಣ್ಣ ತನ್ನ ರೂಮ್ಗೆ ಹೋದ. ಅತ್ತಿಗೆ ಕೂಡ ರೆಸ್ಟ್ ತಗೊಳ್ಳೋಕೆ ಹೋದರು. ನೇಹಾ ಕೈಯಲ್ಲಿ ಮೊಬೈಲ್ ಹಿಡಿದು ತನ್ನ ರೂಮ್ಗೆ ಹೊರಟು ಹೋದಳು. ಸುಮಿತ್ರಾ ದೇವರಿಗೆ ಕೈ ಮುಗಿದು ತನ್ನ ಮಗನ ಖುಷಿಗಾಗಿ ಪ್ರಾರ್ಥನೆ ಮಾಡಿ ಮಲಗೋಕೆ ಹೋದರು. ಮನೆಯ ಮೇಲ್ಭಾಗದಲ್ಲಿ ಒಂದೇ ಒಂದು ರೂಮ್ನಲ್ಲಿ ಮಾತ್ರ ಇನ್ನೂ ಬೆಳಕು ಉರಿತಾ ಇತ್ತು. ಅದು ವಿಕ್ರಮ್ನ ರೂಮು. ಅವನು ಬಾಲ್ಕನಿ ಎದುರು ನಿಂತು ಸಿಟಿಯ ಬೆಳಕನ್ನು ನೋಡುತ್ತಾ ಇದ್ದ. ತಣ್ಣಗಿನೆಯ ಗಾಳಿ ಪರದೆಗಳನ್ನು ಆಡಿಸುತ್ತಾ ಇತ್ತು. ಆದರೆ ಅವನ ಮನಸ್ಸಿನಲ್ಲಿ ಈ ದೊಡ್ಡ ಬಿರುಗಾಳಿಯೇ ಇದ್ದಿತ್ತು. ಇವತ್ತು ಎಷ್ಟೋ ವರ್ಷಗಳ ನಂತರ ವಿಧಿ ಅವನನ್ನು ಮತ್ತೆ ರೇಖಾ ಎದುರು ತಂದು ನಿಲ್ಲಿಸಿತ್ತು. ಅದೇ ರೇಖಾ, ಯಾರನ್ನು ಅವನು ತನ್ನ ಇಡೀ ಪ್ರಪಂಚ ಅಂತ ಅಂದುಕೊಂಡಿದ್ದನು. ಇಂದು ಆಕೆ ಮತ್ತೆ ಆಕೆಯ ಜೊತೆ ಆ ಚಿಕ್ಕ ಮಗು ಆರವ್.
ವಿಕ್ರಮ್ ಕಣ್ಣು ಮುಚ್ಚಿಕೊಂಡ. ಅವನ ತಲೆಯಲ್ಲಿ ಒಂದೇ ಒಂದು ಬಾರಿ ಇಬ್ಬರ ಮುಖಗಳು ಬಂದವು. ಒಂದು ರೇಖಾಳದ್ದು, ಇನ್ನೊಂದು ಆರವನದ್ದು. ಅವನಿಗೆ ಪದೇ ಪದೇ ಆರವನ ಮುಗ್ಧ ಧ್ವನಿ ಕೇಳಿಸ್ತಾ ಇತ್ತು. ಅಂಕಲ್, ನೀವು ಸೇಮ್ ಟು ಸೇಮ್ ಹೀರೋ ಥರ ಕಾಣಿಸ್ತೀರಾ. ಆಮೇಲೆ ದಿಢೀರಂತ ರೇಖಾ ಖಡಕ್ ಧ್ವನಿ ಕೇಳಿಸಿತು. ನನ್ನನ್ನು ಮತ್ತು ನನ್ನ ಮಗನನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡು. ವಿಕ್ರಮ್ ಅಸಹಾಯಕತೆಯಿಂದ ತನ್ನ ಎರಡೂ ಕೈಗಳನ್ನು ತಲೆಯಲ್ಲಿ ಸಿಕ್ಕಿಸಿಕೊಂಡು, ಅಷ್ಟಕ್ಕೂ ಏನಾಯಿತು? ರೇಖಾ ಅವನಿಂದ ಯಾಕೆ ದೂರ ಹೋದಳು? ಅವನ ಪ್ರಶ್ನೆಗಳು ಕತ್ತಲಲ್ಲಿ ಕಳೆದು ಹೋಗ್ತಾ ಇದ್ದವು. ಇಂದಿಗೂ ಅವನನ್ನು ಒಳಗೊಳಗೆ ತಿಂದು ಹಾಕ್ತಾ ಇದ್ದವು. ವಿಷಯ ಒಂದೇ, ಆರವನಿಗೆ ಅಪ್ಪ ಯಾರು? ರೇಖಾ ಸನ್ನೆ ಮಾಡಿ ತೋರಿಸಿದ ಆ ಮನುಷ್ಯನೇ ಅವನ ಅಪ್ಪನಾಗಿದ್ದರೆ ತನ್ನ ಮಗನಿಗೆ ಅಪ್ಪನೇ ಇಲ್ಲ ಅಂತ ಯಾಕೆ ಹೇಳಿಕೊಟ್ಟಿದ್ದಾಳೆ? ಒಂದು ವೇಳೆ ಸತ್ಯ ಬೇರೇನೇ ಇದ್ದರೆ ಆ ಸತ್ಯ ತಾನೇ ಏನು? ಅಂದು ರಾತ್ರಿ ವಿಕ್ರಮ್ಗೆ ಕಣ್ಣು ಮುಚ್ಚೋಕೆ ಆಗಲೇ ಇಲ್ಲ. ಇಡೀ ರೂಮ್ನಲ್ಲಿ ಇಬ್ಬರ ಮುಖಗಳೇ ತಿರುಗಾಡ್ತಾ ಇದ್ದವು. ರೇಖಾ ಮತ್ತು ಆರವ್. ವರ್ಷಗಳ ಹಿಂದೆ ಮುಗಿದು ಹೋದ ಕತೆ ಇನ್ನೂ ಮುಗಿದಿಲ್ಲ, ಅದು ಈಗ ಮತ್ತೆ ಶುರುವಾಗ್ತಾ ಇದೆ ಅಂತ ವಿಧಿ ಅವನಿಗೆ ಹೇಳ್ತಾ ಇರುವಂತಿತ್ತು. 6 ವರ್ಷಗಳ ಹಿಂದೆ ಸಿಟಿಯ ದೊಡ್ಡ ಕಾಲೇಜ್ನಲ್ಲಿ ಆ್ಯನ್ಯುವಲ್ ಫಂಕ್ಷನ್ ಇತ್ತು. ಇಡೀ ಕಾಲೇಜ್ ಪ್ರಾಂಗಣ ರಂಗು ರಂಗಿನ ಅಲಂಕಾರದಿಂದ ಜಗಮಗಿಸುತ್ತಾ ಇತ್ತು. ಎಲ್ಲೆಂದರಲ್ಲಿ ಸ್ಟೂಡೆಂಟ್ಗಳ ಗುಂಪು ಸೇರಿದ್ದವು. ಯಾರೋ ಫೋಟೋ ತೆಗೆಸ್ಕೊಳ್ತಾ ಇದ್ರೆ, ಯಾರೋ ಫ್ರೆಂಡ್ ಜೊತೆ ನಗ್ತಾ ಇದ್ರು. ಸ್ಟೇಜ್ ಮೇಲೆ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು. ದಿಢೀರಂತ ಎಲ್ಲರ ಕಣ್ಣುಗಳು ಮೇನ್ ಸ್ಟೇಜ್ ಕಡೆ ಹೋಯಿತು. ವಿಕ್ರಮ್ ಕೈಯಲ್ಲಿ ಕೆಂಪು ಗುಲಾಬಿಯ ದೊಡ್ಡ ಬೊಕ್ಕೆ ಹಿಡಿದುಕೊಂಡು ಮೈಕೆದುರು ನಿಂತಿದ್ದ. ಇಡೀ ಪ್ರಾಂಗಣದಲ್ಲಿ ಸೈಲೆನ್ಸ್ ಆವರಿಸಿತ್ತು. ಸಿಟಿಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಇಲ್ಲಿ ಬಂದು ಏನು ಮಾಡುತ್ತಾ ಇದ್ದಾನೆ ಅಂತ ಎಲ್ಲರಿಗೂ ಆಶ್ಚರ್ಯ. ವಿಕ್ರಮ್ ಕಣ್ಣುಗಳು ಬರೀ ಒಂದೇ ಮುಖವನ್ನು ಹುಡುಕುತ್ತಾ ಇದ್ದವು. ರೇಖಾ. ಆಕೆ ತನ್ನ ಫ್ರೆಂಡ್ ಮಂತೆ ನಿಂತು ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ಇದ್ದಳು. ವಿಕ್ರಮ್ ಸ್ಟೇಜ್ನಿಂದ ಕೆಳಗಿಳಿದ. ನೂರಾರು ಮಕ್ಕಳ ಮಧ್ಯೆ ನಡೆದುಕೊಂಡು ನೇರವಾಗಿ ರೇಖಾ ಎದುರು ಬಂದು ನಿಂತ. ಆ ಗುಲಾಬಿ ಬೊಕ್ಕೆಯನ್ನು ಆಕೆಯ ಕಡೆ ಚಾಚಿ, ರೇಖಾ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ತುಂಬ ಪ್ರೀತಿಸ್ತಾ ಇದ್ದೀನಿ. ನನ್ನ ಇಡೀ ಲೈಫ್ ನಿನ್ನ ಜೊತೆ ಕಳಿಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹೆಂಡತಿ ಆಗ್ತೀಯಾ ಅಂದ. ಇಡೀ ಕಾಲೇಜ್ ಸೈಲೆಂಟ್ ಆಗಿತ್ತು. ಪ್ರತಿಯೊಬ್ಬರ ಕಣ್ಣು ರೇಖಾ ಮೇಲೆಯೇ ಇತ್ತು. ರೇಖಾ ಎದೆ ಬಡಿತ ನಿಂತು ಹೋದಂತಾಗಿತ್ತು. ಆಕೆ ನಾಚಿಕೆಯಿಂದ ಕಣ್ಣು ತಗ್ಗಿಸಿ ಸ್ವಲ್ಪ ಹೊತ್ತಿನ ನಂತರ ಮೆಲ್ಲಗೆ ತಲೆ ಆಡಿಸಿ ಒಪ್ಪಿಗೆ ಕೊಟ್ಟಳು. ಮರುಕ್ಷಣವೇ ಇಡೀ ಕಾಲೇಜಿನಲ್ಲಿ ಚಪ್ಪಾಳೆಯ ಸದ್ದು ಮೊಳಗಿತ್ತು. 2 ವರ್ಷಗಳ ನಂತರ ಇಬ್ಬರು ಮದುವೆ ಆಯಿತು. ವಿಕ್ರಮ್ಗೆ ತನ್ನ ಪ್ರಪಂಚವೇ ಸಿಕ್ಕಂತಾಗಿತ್ತು. ಅವನು ರೇಖಾಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಆಕೆಯ ಪ್ರತಿಯೊಂದು ಚಿಕ್ಕ ಪುಟ್ಟ ಖುಷಿಯನ್ನು ನೋಡಿಕೊಳ್ಳುತ್ತಾ ಇದ್ದ. ರೇಖಾ ಕೂಡ ಅವನ ಮೇಲೆಯೇ ತನ್ನ ಇಡೀ ಲೈಫ್ ಇಟ್ಟಿದ್ದಳು. ಆದರೆ ಆ ಮನೆಯಲ್ಲಿ ಇಬ್ಬರು ಮಾತ್ರ ರೇಖಾಳನ್ನು ಮನಸ್ಸಿನಿಂದ ಒಪ್ಪಿಕೊಳ್ಳಲೇ ಇಲ್ಲ. ಸುಮಿತ್ರಾ ದೇವಿ ಮತ್ತು ನೇಹಾ. ಅವರಿಬ್ಬರು ಪ್ರತಿದಿನ ವಿಕ್ರಮ್ಗೆ ರೇಖಾ ಮೇಲಿದ್ದ ಹುಚ್ಚು ಪ್ರೀತಿಯನ್ನು ನೋಡಿ ಒಳಗೊಳಗೆ ಉರಿದುಕೊಳ್ಳುತ್ತಾ ಇದ್ದರು. ಕೊನೆಗೆ ಒಂದು ದಿನ ಇಬ್ಬರು ಸೇರಿ ಒಂದು ಕೆಟ್ಟ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಒಂದು ನಗುತ್ತಾ ಇದ್ದ ಸಂಸಾರವನ್ನೇ ಹಾಳು ಮಾಡಿಬಿಟ್ಟಿತ್ತು. ಒಂದು ಮಧ್ಯಾಹ್ನ ನೇಹಾ ನಗುತ್ತಾ ರೇಖಾ ರೂಮ್ಗೆ ಬಂದಳು. ಅತ್ತಿಗೆ, ಒಂದು ಹೆಲ್ಪ್ ಮಾಡ್ತೀರಾ? ಹೌದು ನೇಹಾ, ಏನಾಯಿತು? ನಮ್ಮ ಕಾಲೇಜ್ನಲ್ಲಿ ಒಂದು ನಾಟಕ ನಡೀತಾ ಇದೆ. ಅದರಲ್ಲಿ ನಾನು ಒಳ್ಳೆಯ ನಾದಿನಿ ರೋಲ್ ಮಾಡ್ತಾ ಇದ್ದೀನಿ. ಆದರೆ ಆ ಕೆಟ್ಟ ಅತ್ತಿಗೆ ರೋಲ್ ಮಾಡಬೇಕಾಗಿದ್ದ ಹುಡುಗಿಗೆ ಹುಷಾರಿಲ್ಲ. ಪ್ಲೀಸ್ ನನ್ನ ಜೊತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡಿ. ರೇಖಾ ತಕ್ಷಣ ಒಪ್ಪಿಕೊಂಡಳು. ಹೀಗಾದರೂ ನಾದಿನಿ ಜೊತೆ ಬಾಂಧವ್ಯ ಚೆನ್ನಾಗಾಗಲಿ ಅಂತ ಆಕೆಯ ಮನಸ್ಸಿನಲ್ಲಿ ಖುಷಿಪಟ್ಟಳು. ನೇಹಾ ಒಂದು ಪೇಪರ್ ಆಕೆಯ ಕೈಗೆ ಕೊಟ್ಟಳು. ನೀವು ಬರೀ ಈ ಡೈಲಾಗ್ ಓದಿ ಸಾಕು. ರೇಖಾ ಏನೂ ಯೋಚಿಸದೆ ಆ ಪೇಪರ್ ನೋಡಿ ಓದೋಕೆ ಶುರು ಮಾಡಿದಳು. ನಾನು ನನ್ನ ಅಣ್ಣನ ಜೊತೆ ಬರೀ ಪ್ರೀತಿಯ ನಾಟಕ ಮಾಡಿದೆ ಅಷ್ಟೇ. ನನ್ನ ಲೈಫ್ನಲ್ಲಿ ಬೇರೆ ಯಾರೋ ಇದ್ದಾರೆ. ನಾನು ಬೇಗನೆ ಅವನನ್ನು ಬಿಟ್ಟು ಹೋಗ್ತೀನಿ. ನನಗೆ ಬೇರೆ ಯಾರ ಜೊತೆಯೋ ಅಫೇರ್ ಇದೆ. ನಾನು ರೋಹಿತನ್ನು ಪ್ರೀತಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ನೇಹಾ ಫುಲ್ ಆ್ಯಕ್ಟಿಂಗ್ ಮಾಡ್ತಾ, ಇಲ್ಲ ಅತ್ತಿಗೆ, ಈ ಥರ ಮಾಡಬೇಡಿ. ನಮ್ಮ ಅಣ್ಣ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ನೀವು ಅವರಿಗಾಗಿ ಹೀಗೆ ದ್ರೋಹ ಮಾಡೋಕೆ ಹೇಗೆ ಸಾಧ್ಯ ಅಂದ್ಲು. ರೇಖಾ ಪೇಪರ್ನಲ್ಲಿದ್ದ ಮುಂದಿನ ಸಾಲುಗಳನ್ನು ಓದಿದಳು. ನಾನು ನಿಮ್ಮ ಅಣ್ಣನ ಪ್ರೀತಿಯನ್ನು ಕಾಲಡಿ ಹಾಕಿ ಮೆಟ್ಟಿಸ್ತೀನಿ. ಹಾಳಾಗಿ ಹೋಗಲಿ ಅವನ ಪ್ರೀತಿ. ನನಗೆ ಅವನು ಯಾವತ್ತೂ ಇಷ್ಟನೇ ಇರಲಿಲ್ಲ. ನಾನು ಇಷ್ಟು ದಿನ ಬರೀ ನಟಿಸ್ತಾ ಇದ್ದೆ ಅಷ್ಟೇ. ರೇಖಾ ಪ್ರತಿಯೊಂದು ಸಾಲನ್ನು ಬರೀ ಒಬ್ಬ ಆರ್ಟಿಸ್ಟ್ ಥರ ಓದುತ್ತಾ ಇದ್ದಳು. ಆದರೆ ನೇಹಾ ಆ ಸಮಯದಲ್ಲೆಲ್ಲ ತನ್ನ ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡಿಂಗ್ ಆನ್ ಮಾಡಿಟ್ಟಿದ್ದಳು ಅನ್ನೋದು ಆಕೆಗೆ ಗೊತ್ತೇ ಇರಲಿಲ್ಲ. ಪ್ರಾಕ್ಟೀಸ್ ಮುಗಿದ ತಕ್ಷಣ ನೇಹಾ ಖುಷಿಯಿಂದ ಚಪ್ಪಾಳೆ ತಟ್ಟಿದಳು. ಅತ್ತಿಗೆ ಸೂಪರ್, ನೀವು ನಿಜವಾಗ್ಲೂ ಗ್ರೇಟ್ ಆರ್ಟಿಸ್ಟ್ ಥರ ಆ್ಯಕ್ಟ್ ಮಾಡಿದಿರಿ. ರೇಖಾ ಖುಷಿಯಾದಳು. ಇವತ್ತು ಮೊದಲ ಬಾರಿಗೆ ನೇಹಾ ತನ್ನನ್ನು ಮೆಚ್ಚಿಕೊಂಡಿದ್ದಳು ಅಂದುಕೊಂಡಳು. ಆದರೆ ತನ್ನ ನಗುತ್ತಾ ಇರೋ ಲೈಫ್ನ ಹಾಳು ಮಾಡೋಕೆ ಈ ಕ್ಷಣದಲ್ಲಿ ತಡಿಪಾಯ ಹಾಕಲಾಗಿದೆ ಅನ್ನೋದು ಆಕೆಗೆ ಗೊತ್ತಿರಲೇ ಇಲ್ಲ. ಸಂಜೆಯಾಗುತ್ತಿದ್ದಂತೆ ನೇಹಾ ಆ ರೆಕಾರ್ಡಿಂಗ್ನಲ್ಲಿ ಬರೀ ರೇಖಾ ಮಾತನಾಡುತ್ತಿದ್ದ ಭಾಗವನ್ನು ಕಟ್ ಮಾಡಿ ಆ ಆಡಿಯೋವನ್ನು ನೇರವಾಗಿ ವಿಕ್ರಮ್ ಮೊಬೈಲಿಗೆ ಕಳುಹಿಸಿದಳು.
ವಿಕ್ರಮ್. ಆ ರೆಕಾರ್ಡಿಂಗ್ ಕೇಳುತ್ತಿದ್ದಂತೆ ಕಾಲಡಿಯ ಭೂಮಿಯೇ ಕುಸಿದು ಬಿದ್ದಂತಾಗಿತ್ತು. ಅವನು ಬರೀ ರೇಖಾಳ ಆ ತಣ್ಣನೆಯ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ನಾನು ನಿನ್ನ ಅಣ್ಣನ ಜೊತೆ ಪ್ರೀತಿಯ ನಾಟಕ ಮಾಡಿದ್ದೆ. ರೋಹಿತ್ ನನ್ನ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ಅಣ್ಣನ ಪ್ರೀತಿಯನ್ನ ಕಾಲಡಿ ಹಾಕಿ ಮೆಟ್ಟು ಹಾಕ್ತೀನಿ. ಅವನ ಕಣ್ಣುಗಳು ಕೋಪ ನೆತ್ತಿಗೇರಿತು. ಮನೆಗೆ ಬಂದ ತಕ್ಷಣ ಅವನು ರೇಖಾ ಹತ್ತಿರ ಸತ್ಯ ಕೇಳಿದ. ರೇಖಾಗೆ ಶಾಕ್ ಆಯಿತು. ವಿಕ್ರಮ್, ಅದೆಲ್ಲ ನಾಟಕದ ಪ್ರಾಕ್ಟೀಸ್. ನೇಹಾಳೇ ನನ್ನ ಹತ್ತಿರ ಹೇಳಿಕೊಟ್ಟಿದ್ದು. ವಿಕ್ರಮ್ ತಕ್ಷಣ ನೇಹಾ ಹತ್ತಿರ ಹೋದ. ನೇಹಾ ಏನು ತಿಳಿದವಳಂತೆ ನಟಿಸುತ್ತಾ, ಯಾವ ನಾಟಕ ಅತ್ತಿಗೆ? ನಮ್ಮ ಕಾಲೇಜಿನಲ್ಲಿ ಯಾವುದೇ ನಾಟಕನೇ ನಡೀತಾ ಇಲ್ಲವಲ್ಲ ಅಂದ್ಲು. ವಿಕ್ರಮ್ ಸ್ತಬ್ಧನಾದ. ಅದೇ ಟೈಮ್ಗೆ ವಿಕ್ರಮ್ನ ಫ್ರೆಂಡ್ ಮಗ ರೋಹಿತ್ ಅಲ್ಲಿಗೆ ಬಂದ. ಅವನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ. ವಿಕ್ರಮಣ್ಣ, ನಾನು ಎಷ್ಟೋ ದಿನಗಳಿಂದ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ. ನನಗೂ ರೇಖಾಗೂ ಕನೆಕ್ಷನ್ ಇದೆ. ಆಕೆ ನನ್ನನ್ನೇ ಪ್ರೀತಿಸ್ತಾ ಇರೋದು. ಬಹುಶಃ ಅದಕ್ಕೆ ಆ ರೆಕಾರ್ಡಿಂಗ್ನಲ್ಲೂ ನನ್ನ ಹೆಸರನ್ನೇ ಹೇಳಿದ್ದಾಳೆ ಅನ್ಸುತ್ತೆ ಅಂದ. ಒಂದು ಕಡೆ ರೆಕಾರ್ಡಿಂಗ್, ಇನ್ನೊಂದು ಕಡೆ ನೇಹಾಳ ಸುಳ್ಳು, ಮತ್ತೊಂದು ಕಡೆ ರೋಹಿತ್ನ ಸುಳ್ಳು ಸಾಕ್ಷಿ. ವಿಕ್ರಮ್ ಮನಸ್ಸಿನಲ್ಲಿ ಅನುಮಾನದ ವಿಷ ಎಷ್ಟು ಆಳವಾಗಿ ಇಳಿತೆಂದರೆ ಸತ್ಯ ಕೇಳುವ ತಾಳ್ಮೆಯೇ ಅವನಿಗೆ ಇರಲಿಲ್ಲ. ರೇಖಾ ಅಳ್ತಾ ಬೇಡಿಕೊಂಡಳು. ದೇವರಿಟ್ಟ ಸತ್ಯವಾಗಿ ನಂಬಿ ವಿಕ್ರಮ್, ನಾನು ನಿರಪರಾಧಿ. ಆದರೆ ಆ ಸಮಯದಲ್ಲಿ ವಿಕ್ರಮ್ ಮನಸ್ಸು ಕೋಪ ಮತ್ತು ದ್ರೋಹದ ಭಾವನೆಯಿಂದ ಕುರುಡಾಗಿ ಹೋಗಿತ್ತು. ಕೊನೆಗೆ ಒಂದು ದಿನ ಅವನು ರೇಖಾ ಕೈ ಹಿಡಿದು ಮೇನ್ ಬಾಗಿಲು ತೆರೆದು ಹೊರಗೆ ತಳ್ಳಿಬಿಟ್ಟ. ರೇಖಾ ಕೊನೆಯ ಬಾರಿ ಅವನ ಕಡೆ ನೋಡುತ್ತಾ ನಿಂತಳು. ತನ್ನ ಗಂಡ ಎಂದಿದ್ದರೂ ಒಂದು ದಿನ ಇದರ ಸತ್ಯ ತಿಳಿದುಕೊಳ್ಳುತ್ತಾನೆ ಅಂತ ಆಕೆಗೆ ನಂಬಿಕೆ ಇತ್ತು. ಆದರೆ ಆ ದಿನ ಬರಲೇ ಇಲ್ಲ. ಕಳೆದ ಕೆಲವು ದಿನಗಳಿಂದ 1 ತಿಂಗಳು, 1 ವರ್ಷ, 2 ವರ್ಷ, ಆಮೇಲೆ 6 ವರ್ಷಗಳು ಕಳೆದು ಹೋದವು. ಆದರೂ ಅವರಿಬ್ಬರ ಮಧ್ಯೆ ಇನ್ನೂ ಆ ಸಂಬಂಧ ಹಾಗೇ ಇತ್ತು. ಅವರಿಬ್ಬರು ಲೀಗಲ್ ಆಗಿ ಇಂದಿಗೂ ಗಂಡ ಹೆಂಡತಿಯೇ ಆಗಿದ್ದರು. ಅವರಿಬ್ಬರ ಮಧ್ಯೆ ಡಿವೋರ್ಸ್ ಆಗಿರಲೇ ಇಲ್ಲ. ಮುರಿದು ಬಿದ್ದಿದ್ದು ಬರೀ ನಂಬಿಕೆ ಅಷ್ಟೇ. ಆ ನಂಬಿಕೆಯೇ ಇಬ್ಬರ ಇಡೀ ಪ್ರಪಂಚವನ್ನು ಬದಲಾಯಿಸಿ ಬಿಟ್ಟಿತ್ತು. ರೇಖಾಗೆ ಆ ದಿನ ಜೀವನದಲ್ಲೇ ದೊಡ್ಡ ಪೆಟ್ಟಾಗಿತ್ತು. ಯಾರನ್ನ ತನ್ನ ಇಡೀ ಪ್ರಪಂಚ ಅಂದುಕೊಂಡಿದ್ದಳು, ಯಾರಿಗೆ ತನ್ನ ಕನಸುಗಳನ್ನೆಲ್ಲ ಬಿಟ್ಟುಕೊಟ್ಟಿದ್ದಳು, ಅದೇ ಮನುಷ್ಯ 1 ಸೆಕೆಂಡ್ನಲ್ಲಿ ತನ್ನ ಮೇಲಿದ್ದ ನಂಬಿಕೆಯನ್ನೇ ಕಳೆದುಕೊಂಡಿದ್ದ. ಮನೆಯಿಂದ ಹೊರಬಂದ ಮೇಲೆ ರೇಖಾಳ ಕಾಲುಗಳು ನಡುಗುತ್ತಾ ಇದ್ದವು. ಕಣ್ಣಲ್ಲಿ ನೀರು ಹರಿತಿತ್ತು. ವಾಪಸ್ ಹೋಗಿ ವಿಕ್ರಮ್ಗೆ ಇನ್ನೊಮ್ಮೆ ತಿಳಿಸಿ ಹೇಳು ಅಂತ ಮನಸ್ಸು ಹೇಳ್ತಾ ಇತ್ತು. ಆದರೆ ಸ್ವಾಭಿಮಾನ ಅಡ್ಡ ಬಂತು. ಯಾವ ರೇಖಾ ವಿಕ್ರಮ್ ಎದುರು ತನ್ನ ಪ್ರತಿಯೊಂದು ಖುಷಿ ನೋವನ್ನು ಇಟ್ಟಿದ್ದಳು, ಅದೇ ರೇಖಾ ಇನ್ಮೇಲೆ ಆ ಹೊಸ್ತಿಲನ್ನು ಯಾವತ್ತೂ ಮೆಟ್ಟಬಾರದು ಅಂತ ಡಿಸೈಡ್ ಮಾಡಿದ್ದಳು. ವಿಕ್ರಮ್ ತನ್ನ ಪ್ರೀತಿಯ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ತನ್ನ ಸ್ವಾಭಿಮಾನವನ್ನು ತಗ್ಗಿಸಲೇಬಾರದು ಅಂತ ನಿರ್ಧಾರ ಮಾಡಿದಳು. ಆಕೆ ವಾಪಸ್ ಹೋಗಲಿಲ್ಲ, ಸಫಾಯಿ ಕೊಡಲಿಲ್ಲ, ಪ್ರಶ್ನೆಗಳು ಕೇಳಲಿಲ್ಲ ಅಥವಾ ದೂರು ಹೇಳಲಿಲ್ಲ. ಆರಂಭದ ದಿನಗಳು ತುಂಬ ಕಷ್ಟವಾದವು. ಹೊಸ ಸಿಟಿಯಲ್ಲಿ ಒಬ್ಬಂಟಿಯಾಗಿದ್ದಳು. ಜೀಬಿನೆಲ್ಲ ಸ್ವಲ್ಪ ದುಡ್ಡಿತ್ತು. ಮನಸ್ಸಿನಲ್ಲಿ ನೂರಾರು ಗಾಯಗಳಿದ್ದವು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಕೆಗೆ ನೋವು ತಂದಿದ್ದ ವಿಷಯ ಎಂದರೆ ಯಾರ ಜೊತೆ ಲೈಫ್ ಕಳೆಯಬೇಕು ಅಂದುಕೊಂಡಿದ್ದಳು ಅವನೇ ತನ್ನನ್ನು ತಪ್ಪು ತಿಳಿದುಕೊಂಡಿದ್ದನು. ಆಕೆ ಪ್ರತಿದಿನ ಸೈಲೆಂಟಾಗಿ ಅಳುತ್ತಾ ಇದ್ದಳು. ಆಮೇಲೆ ಒಂದು ದಿನ ಆಕೆಗೆ ತನ್ನ ಹೆಲ್ತ್ನಲ್ಲಿ ಏನೋ ವ್ಯತ್ಯಾಸ ಅನಿಸಿತ್ತು. ಡಾಕ್ಟರ್ ಹತ್ತಿರ ಹೋದಾಗ ಆಕೆಗೆ ಒಂದು ಖುಷಿ ಸುದ್ದಿ ಸಿಕ್ಕಿತ್ತು. ಆಕೆ ಇಡೀ ಪ್ರಪಂಚವನ್ನೇ ಬದಲಾಯಿಸೋ ಸುದ್ದಿ. ಆಕೆ ಅಮ್ಮ ಆಗ್ತಾ ಇದ್ದಳು. ರೇಖಾ ಇಷ್ಟೊಂದು ಹೊತ್ತು ಸೈಲೆಂಟಾಗಿ ಕುಳಿತಿದ್ದಳು. ಕಣ್ಣಲ್ಲಿ ನೀರಿತ್ತು. ಆದರೆ ಈ ಬಾರಿ ಆ ನೀರು ಬರೀ ನೋವಿನದ್ದಲ್ಲ. ಆಕೆಯ ಒಳಗಡೆ ವಿಕ್ರಮ್ ಪ್ರೀತಿಯ ಕುರುಹು ಬೆಳೀತಾ ಇತ್ತು. ಆಕೆ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು ಮೆಲ್ಲನೆ ನಕ್ಕಳು. ನೀನು ನನ್ನ ಜೊತೆ ಇರ್ತೀಯಾ? ನಿನ್ನನ್ನು ನಾನು ಯಾವತ್ತೂ ಒಬ್ಬಂಟಿಯಾಗಿ ಬಿಡಲ್ಲ. ಆ ದಿನದಿಂದ ರೇಖಾ ತನ್ನನ್ನು ತಾನು ಬದಲಾಯಿಸಿಕೊಂಡಳು. ರೇಖಾ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತನಗಾಗಿ ಹುಟ್ಟಲಿರುವ ಮಗುವಿಗಾಗಿ ಜೀವನ ಸಾಗಿಸಲು ಶುರು ಮಾಡಿದಳು. ತನ್ನ ಮಗು ಎಂದಿಗೂ ಒಂಟಿ ಅನಿಸಬಾರದು ಅಂತ ಪ್ರತಿಯೊಂದು ಕಷ್ಟವನ್ನು ಸಹಿಸಿಕೊಂಡಳು. ಕೆಲವು ತಿಂಗಳ ನಂತರ ಅವಳ ಮಡಿಲಿಗೆ ಮುದ್ದಾದ ಗಂಡು ಮಗು ಬಂದಿತ್ತು. ಅದೇ ಆರವ್. ವಿಕ್ರಮ್ನಂತೆಯೇ ಮುಖಚರ್ಯೆ ಹೊಂದಿದ್ದ, ಅವನ ರಕ್ತದ ಕಣವಾಗಿದ್ದ ಆರವ್. ರೇಖಾ ಮೊದಲ ಬಾರಿಗೆ ಅವನನ್ನು ಎದೆಗೆ ಅಪ್ಪಿಕೊಂಡು ಅತ್ತಾಗ, ಇವನು ನನ್ನ ಮಗ, ನನ್ನ ವಿಕ್ರಮ್ನ ನೆನಪಿನ ಕುರುಹು. ಜಗತ್ತು ಏನೇ ಹೇಳಲಿ, ವಿಧಿ ನಮ್ಮನ್ನು ಬೇರೆ ಮಾಡಿರಲಿ, ಆದರೆ ಆರವ್ ವಿಕ್ರಮ್ನ ಮಗ ಎನ್ನುವ ಸತ್ಯ ಎಂದಿಗೂ ಬದಲಾಗಲ್ಲ ಎಂದುಕೊಂಡಳು. ರೇಖಾ ಆರವ್ಗೆ ತನ್ನ ತಂದೆಯ ಬಗ್ಗೆ ಎಂದಿಗೂ ಸುಳ್ಳು ಹೇಳಲಿಲ್ಲ. ಕೆಲವು ಮಕ್ಕಳ ಅಪ್ಪಂದಿರು ಅವರ ಜೊತೆ ಇರಲ್ಲ ಅಷ್ಟೇ ಎಂದು ಹೇಳಿ ಬೆಳೆಸಿದಳು. ತನ್ನ ಮಗನ ಮನಸ್ಸಿನಲ್ಲಿ ತಂದೆಯ ಬಗ್ಗೆ ಯಾವುದೇ ದ್ವೇಷ ಹುಟ್ಟಬಾರದು. ದೊಡ್ಡವನಾದ ಮೇಲೆ ಅವನೇ ಸತ್ಯ ತಿಳಿದುಕೊಳ್ಳಲಿ ಎಂಬುದು ಅವಳ ಆಸೆಯಾಗಿತ್ತು.
ಆದರೆ ವಿಧಿ 6ನೇ ವರ್ಷಕ್ಕೆ ವಿಕ್ರಮ್ ಮತ್ತು ಆರವ್ ಇಬ್ಬರನ್ನ ಮುಖಾಮುಖಿಯಾಗಿ ನಿಲ್ಲಿಸಿತ್ತು. ತಂದೆಗೆ ಮಗನೆಂದು ತಿಳಿಯದೆ ಪ್ರೀತಿಯಿಂದ ತಲೆ ಸವರಿದ್ದರೆ ಮಗನಿಗೆ ಇವನೇ ನನ್ನ ತಂದೆ ಎಂದು ತಿಳಿಯದೆ ಸೂಪರ್ ಹೀರೋ ಆಗಿಬಿಟ್ಟಿದ್ದ. ಆದರೆ ರೇಖಾಳಿಗೆ ಮಾತ್ರ ಆ ರಾತ್ರಿ ಇನ್ನೂ ಮಾಸದ ಗಾಯವಾಗಿಯೇ ಉಳಿದಿತ್ತು. ವಿಕ್ರಮ್ನ ಕಣ್ಣಲ್ಲಿದ್ದ ಕೋಪ, ನಾಲಿಗೆಯಿಂದ ಬಂದ ಕಹಿ ಮಾತುಗಳು ರೇಖಾಳ ಆತ್ಮಗೌರವವನ್ನು ಚೂರು ಚೂರು ಮಾಡಿದ್ದವು. ವಿಕ್ರಮ್ ಅವಳ ಬಟ್ಟೆ, ಹಳೆಯ ನೆನಪುಗಳಿದ್ದ ಕೆಲವು ಸಾಮಾನುಗಳು ಮತ್ತು ಫೋಟೋಗಳನ್ನು ಮನೆಯಿಂದ ಹೊರಗೆ ಎಸೆದಿದ್ದು ಅವಳಿಗೆ ಇಂದಿಗೂ ನೆನಪಿತ್ತು. ಜಗತ್ತನ್ನೇ ಬಿಟ್ಟರೂ ನಿನ್ನನ್ನು ಬಿಡಲ್ಲ ಎಂದಿದ್ದ ಗಂಡನೇ ಇವತ್ತು ಬೀದಿಗೆ ತಳ್ಳುತ್ತಿದ್ದ. ರೇಖಾ ಕಣ್ಣೀರಿನಿಂದ ತನ್ನ ಕನಸಿನ ಮನೆಗೆ ಕೊನೆಯದ್ದಾಗಿ ಒಮ್ಮೆ ನೋಡಿ ಸಾಮಾನುಗಳನ್ನು ಎತ್ತಿಕೊಳ್ಳತೊಡಗಿದ್ದಳು. ವಿಕ್ರಮ್ ಕೋಪದಿಂದ ಒಳಗೆ ಹೊರಟು ಹೋಗಿದ್ದ. ಬಾಗಿಲಲ್ಲಿ ನಿಂತಿದ್ದ ಸುಮಿತ್ರಾದೇವಿ ಮತ್ತು ನೇಹಾ ಮುಖದಲ್ಲಿ ಕುಟಿಲ ನಗು ಇತ್ತು. ನೇಹಾ ಎಗರಿ ಬಿದ್ದು, ಏನಮ್ಮ, ನಿನ್ನ ಪ್ರೀತಿಯ ಬಗ್ಗೆ ದೊಡ್ಡ ಹೆಮ್ಮೆ ಇತ್ತಲ್ವ ನಿನಗೆ ಎಂದು ವ್ಯಂಗ್ಯವಾಡಿದಳು. ಪ್ರೀತಿಯ ಶಕ್ತಿ ದೊಡ್ಡದ್ದು ಅಂತೀಯಲ್ಲ, ನೋಡು, ಅವಮಾನಿಯಾಗಿ ಅವಮಾನಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ ಎಂದು ನೇಹಾ ಹೀಯಾಳಿಸಿದಳು. ರೇಖಾ ಶಾಂತವಾಗಿದ್ದಳು. ನೇಹಾ ಮುಂದುವರೆಸಿ, ನೋಡು, ನಾವು ಏನು ಮಾಡಿದ್ವಿ ಅಂತ. ನಿನ್ನನ್ನು ವಿಕ್ರಮ್ ಜೀವನದಿಂದ ಹೊರಗೆ ಎಸೆದ್ವಿ. ನಿನಗಿದ್ದ ಆ ಅಹಂಕಾರದ ಪ್ರೀತಿ ಎಲ್ಲಿ ಹೋಯಿತು ಈಗ ಎಂದಳು. ಸುಮಿತ್ರಾದೇವಿ ಸುಮ್ಮನೆ ನೋಡುತ್ತಿದ್ದರು. ರೇಖಾ ಕಣ್ಣೀರು ಒರೆಸಿಕೊಂಡು, ಪ್ರೀತಿಯ ಶಕ್ತಿ ನಿಜಕ್ಕೂ ದೊಡ್ಡದು, ಆದರೆ ನಂಬಿಕೆ ಎಲ್ಲಿದೆಯೋ ಅಲ್ಲಿ ಮಾತ್ರ ಪ್ರೀತಿ ಶಕ್ತಿಯಾಗುತ್ತದೆ. ವಿಕ್ರಮ್ಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ದರೆ ನನ್ನ ಮಾತು ನಂಬುತ್ತಿದ್ದರು, ಬೇರೆಯವರ ಮಾತಿಗೆ ತೂಕ ನೀಡುತ್ತಿರಲಿಲ್ಲ ಎಂದಳು. ಅವರಿಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ದರೆ ಒಂದು ದಿನ ನಿಮಗೂ ಈ ಪ್ರೀತಿಯ ಶಕ್ತಿ ಏನೆಂದು ತಿಳಿಯುತ್ತದೆ ಎಂದು ರೇಖಾ ಬ್ಯಾಗ್ ಎತ್ತಿಕೊಂಡಳು. ನೇಹಾಗೆ ಕೋಪ ಬಂದು, ಇನ್ನು ನಿನ್ನ ಪ್ರೀತಿಯ ಮೇಲೆ ನಂಬಿಕೆ ಇದೆಯಾ? ಬೀದಿಯಲ್ಲಿ ಅಲೆಯುವಾಗ ಗೊತ್ತಾಗುತ್ತದೆ ನಿನ್ನ ಅಹಂಕಾರ ಎಂದು ರೇಖಾಳನ್ನು ಜೋರಾಗಿ ತಳ್ಳಿದಳು. ರೇಖಾ ತೂರಾಡಿ ಬಾಗಿಲನ್ನು ಹಿಡಿದು ಸವರಿಸಿಕೊಂಡು ಕಣ್ಣೀರು ಒರೆಸಿಕೊಂಡು ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದಳು. ಆ ರಾತ್ರಿ ರೇಖಾ ಮನೆ ಮಾತ್ರವಲ್ಲ, ತನ್ನ ಇಡೀ ಪ್ರಪಂಚವನ್ನೇ ಬಿಟ್ಟು ಬಂದಿದ್ದಳು. ಆದರೆ ಎಲ್ಲರೂ ಮುಗಿಯಿತು ಅಂದುಕೊಂಡ ಪ್ರೀತಿ 6ನೇ ವರ್ಷಕ್ಕೆ ಮಗುವಿನ ರೂಪದಲ್ಲಿ ಮತ್ತೆ ಇಬ್ಬರನ್ನ ಒಂದಾಗಿಸುತ್ತದೆ ಎಂದು ಅವಳಿಗೂ ತಿಳಿದಿರಲಿಲ್ಲ. 6 ವರ್ಷಗಳ ನಂತರವೂ ವಿಕ್ರಮ್ ಮನಸ್ಸಿನಲ್ಲಿ ಆರವ್ ತಂದೆ ಯಾರು ಎಂಬ ಪ್ರಶ್ನೆ ಉರಿಯುವ ಬೆಂಕಿಯಂತೆ ಕಾಡುತ್ತಿತ್ತು. ರೇಖಾ ಕೆಲಸಕ್ಕೆ ಬಂದಿದ್ದ ಕಂಪನಿ ವಿಕ್ರಮ್ನದ್ದೇ ಎಂದು ಅವಳಿಗೆ ತಿಳಿದಿರಲಿಲ್ಲ, ಏಕೆಂದರೆ ವಿಕ್ರಮ್ ಅದನ್ನು 1 ವರ್ಷದ ಹಿಂದೆಯಷ್ಟೇ ಶುರು ಮಾಡಿದ್ದ. ರೇಖಾ ಸಾಮಾನ್ಯ ಉದ್ಯೋಗಿಯಾಗಿ ಬಂದಿದ್ದಳು. ಕಂಪನಿಯ ದಾಖಲೆಗಳಿಂದ ರೇಖಾಳ ವಿಳಾಸ ತಿಳಿದು ವಿಕ್ರಮ್ ಕಾರಿನಲ್ಲಿ ಕುಳಿತು ಆ ವಿಳಾಸವನ್ನೇ ನೋಡುತ್ತಿದ್ದ. ಕೋಪ, ಪ್ರಶ್ನೆಗಳು ಮತ್ತು ಇಂದಿಗೂ ಸಾಯದ ಪ್ರೀತಿ ಅವನನ್ನು ಕಾಡುತ್ತಿತ್ತು. ಕಾರಿನಿಂದಿಳಿದು ಆ ಜಾಗಕ್ಕೆ ಹೋದಾಗ ಅವನ ಹೆಜ್ಜೆಗಳು ನಿಂತು ಹೋದವು. ರೇಖಾ ಇಂತಹ ಸಣ್ಣ ಸೌಲಭ್ಯಗಳಿಲ್ಲದ ಜಾಗದಲ್ಲಿ ಇರುತ್ತಾಳಾ ಎಂದು ಅವನು ಊಹಿಸಲೂ ಇರಲಿಲ್ಲ. ನಿಜವಾಗಿಯೂ ರೇಖಾ 6 ವರ್ಷಗಳನ್ನು ಹೀಗೆ ಕಳೆದಳ ಎಂಬ ನೋವು ಅವನಲ್ಲಿ ಮೂಡುತ್ತಿತ್ತು. ಬಾಗಿಲು ತಟ್ಟಿದಾಗ ರೇಖಾ ಬಾಗಿಲು ತೆರೆದಳು. ವಿಕ್ರಮ್ನನ್ನು ನೋಡಿ ಅವಳ ಮುಖದ ಆಶ್ಚರ್ಯ, ಕೋಪ, ಹಳೆಯ ನೋವು ಎಂದು ಬಂದವು. ನೀವು ಇಲ್ಲಿಗೆ ಹೇಗೆ ಬಂದಿರಿ ಎಂದಳು. ವಿಕ್ರಮ್, ನಾನು ನಿನಗೆ ಪ್ರಮುಖ ವಿಷಯ ಮಾತನಾಡಲು ಬಂದಿದ್ದೇನೆ ಎಂದ. ರೇಖಾ ತನ್ನಗೆ, ನಮ್ಮ ನಡುವೆ ಮಾತನಾಡಲು ಏನು ಉಳಿದಿಲ್ಲ ಎಂದಳು. ವಿಕ್ರಮ್ ಅದನ್ನು ನಿರ್ಲಕ್ಷಿಸಿ, ಈ ಮಗುವಿನ ತಂದೆ ಯಾರು ಎಂದು ತಿಳಿಯಬೇಕು ಅಷ್ಟೇ ಎಂದ. ರೇಖಾಗೆ ಕೋಪ ಬಂದು, ಇನ್ನು ಅದೇ ಪ್ರಶ್ನೆನ ನಾನು ಹೇಳಲ್ಲ, ಏನು ಬೇಕಾದರೂ ಮಾಡಿಕೋ ಎಂದಳು. ವಿಕ್ರಮ್ ಒಳಬಂದು ಬಾಗಿಲು ಹಾಕಿ, ತಂದೆ ಯಾರು ಅಂತ ತಿಳಿಯಲು ನಾನು ಏನು ಬೇಕಾದರೂ ಮಾಡಲು ಸಿದ್ಧ ಎಂದ. ರೇಖಾ, ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ, ಮನೆ ಬಿಟ್ಟು ಅಟ್ಟುವಾಗ ಸತ್ಯ ಏನೆಂದು ಕೇಳಲಿಲ್ಲ, ಈಗ್ಯಾಕೆ ಬಂದಿದ್ದೀರಾ ಎಂದು ರೇಗಿದಳು. ಇಬ್ಬರ ನಡುವೆ ಮತ್ತೆ ಅದೇ ಹಳೆಯ ಜಗಳ, ಆರೋಪಗಳು ಶುರುವಾದವು. ಅಷ್ಟರಲ್ಲಿ ಒಳಗೆ ಕೋಣೆಯಿಂದ ದೊಡ್ಡ ಶಬ್ದ ಕೇಳಿಸಿತು. ಇಬ್ಬರು ಹೆದರಿ ಒಳಗೆ ಓಡಿದರು. ಅಲ್ಲಿ ಆರವ್ ಕಪಾಟು ಹತ್ತಲು ಹೋಗಿ ಕೆಳಗೆ ಬಿದ್ದಿದ್ದ. ತಲೆಗೆ ಪೆಟ್ಟು ಮಾಡಿಕೊಂಡಿದ್ದ. ರಕ್ತ ಬರುತ್ತಿರುವುದನ್ನು ನೋಡಿ ರೇಖಾ ಗಾಬರಿಯಾದಳು. ವಿಕ್ರಮ್ ತಕ್ಷಣ ಮಗುವನ್ನು ಎತ್ತಿಕೊಂಡು, ಆ ಕ್ಷಣದಲ್ಲಿ ಕೋಪ ಇರಲಿಲ್ಲ, ಮಗುವಿನ ನೋವು ಮಾತ್ರ ಕಾಣಿಸುತ್ತಿತ್ತು. ಇಬ್ಬರು ಆಸ್ಪತ್ರೆಗೆ ಓಡಿದರು. ವೈದ್ಯರು ಗಾಯಕ್ಕೆ ಪಟ್ಟಿ ಕಟ್ಟಿದರು. ಅದೃಷ್ಟವಶಾತ್ ದೊಡ್ಡ ಗಾಯವಾಗಿರಲಿಲ್ಲ. ರೇಖಾ ಆತಂಕದಿಂದ ಕುಳಿತಿದ್ದರೆ ವಿಕ್ರಮ್ ಆರವ್ನನ್ನು ನೋಡುತ್ತಾ ನಿಂತಿದ್ದ. ರೇಖಾ ಕೋಪದಿಂದ, ನಿಮ್ಮನ್ನು ಭೇಟಿಯಾದಾಗಲೆಲ್ಲ ಆಸ್ಪತ್ರೆಗೆ ಬರಬೇಕಾಗುತ್ತದೆ ಎಂದಳು. ವಿಕ್ರಮ್, ದೇವರ ದಯೆಯಿಂದ ನಾನು ಜೊತೆಯಲ್ಲಿದ್ದೇನೆ, ಇಲ್ಲದಿದ್ದರೆ ನಿಮ್ಮ ಗತಿ ಏನಾಗುತ್ತಿತ್ತು ಎಂದ. ರೇಖಾ, ಕಳೆದ 6 ವರ್ಷಗಳಿಂದ ಏನು ನಡೆಯುತ್ತಿದೆಯೋ ಅದೇ ಆಗುತ್ತಿತ್ತು ಎಂದಳು. ಆ ಮಾತು ವಿಕ್ರಮ್ನಿಗೆ ಚುಚ್ಚಿತು.
ವಿಕ್ರಮ್ ವೈದ್ಯರನ್ನು ಕರೆದು ರಹಸ್ಯವಾಗಿ DNA ಪರೀಕ್ಷೆಗೆ ಆರೋ ಸ್ಯಾಂಪಲ್ ಕೊಡುವಂತೆ ತಿಳಿಸಿದ. ರೇಖಾಗೆ ಇದರ ಸುಳಿವು ಸಿಗಲಿಲ್ಲ. ಚಿಕಿತ್ಸೆ ಮುಗಿದ ನಂತರ ವಿಕ್ರಮ್ ಅವರನ್ನು ಮನೆಗೆ ತಲುಪಿಸಿದ. ರೇಖಾ ಕಾರಿನಿಂದಿಳಿದು ನನ್ನನ್ನು ನನ್ನಷ್ಟಕ್ಕೆ ಬಿಟ್ಟು ಬಿಡು ಎಂದಳು. ವಿಕ್ರಮ್ನ ಕಣ್ಣಲ್ಲಿ ಕೋಪವಿರಲಿಲ್ಲ, ಆಯಾಸವಿತ್ತು. ಸರಿ ಎಂದು ಹೊರಟು ಹೋದ. 2 ದಿನಗಳ ಕಾಯುವಿಕೆಯ ನಂತರ ವೈದ್ಯರ ಕರೆ ಬಂದಿತ್ತು. ವಿಕ್ರಮ್ ಅವರೇ, ಫಲಿತಾಂಶ ಬಂದಿದೆ. ಆ ಮಗು ನಿಮ್ಮದೇ ಮಗ ಎಂದರು. ವಿಕ್ರಮ್ ದಿಗ್ಭ್ರಮೆಗೊಂಡ. ಆರವ್ ನನ್ನದೇ ಮಗ. ರೇಖಾಗೆ ಬೇರೆ ಸಂಬಂಧವಿದ್ದರೆ, ನನ್ನನ್ನು ಬಿಟ್ಟು ಹೋಗುವುದಿದ್ದರೆ ನನ್ನ ಮಗುವಿಗೆ ಜನ್ಮ ಬೇಕೆ ನೀಡಿದಳು, ತನಗಾಗಿಯೇ ಏಕೆ ಇಟ್ಟುಕೊಂಡಳು ಎಂಬ ಪ್ರಶ್ನೆಗಳು ಅವನಲ್ಲಿ ಮೂಡಿದವು. ಮೊದಲ ಬಾರಿಗೆ ವಿಕ್ರಮ್ನಿಗೆ 6 ವರ್ಷಗಳ ಹಿಂದೆ ನಡೆದ ಘಟನೆಯ ಮೇಲೆ ಅನುಮಾನ ಶುರುವಾಯಿತು. ರೇಖಾ ತಪ್ಪಿತಸ್ಥಳಲ್ಲವೇನೋ, ಸತ್ಯ ಬೇರೆ ಇದೆಯೇನೋ ಎನಿಸಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಆರವ್ ನನ್ನ ರಕ್ತ ಎನ್ನುವ ಸತ್ಯ ಅವರ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಮರುದಿನ ವಿಕ್ರಮ್ ರೇಖಾಳ ಮನೆಗೆ ಹೋಗಲು ನಿರ್ಧರಿಸಿದ. ತನ್ನ ಮನೆಗೆ ಹೋದಾಗ ಸುಮಿತ್ರಾದೇವಿ ಮತ್ತು ನೇಹಾ ಕುಳಿತಿದ್ದರು. ವಿಕ್ರಮ್ನ ಮುಖದಲ್ಲಿದ್ದ ಬದಲಾವಣೆಯನ್ನು ಸುಮಿತ್ರಾದೇವಿ ಏನಾಯಿತು ಮಗನೇ ಎಂದರು. ವಿಕ್ರಮ್ ಅಮ್ಮ, ಆರವ್ ನನ್ನ ಮಗ ಎಂದ. ಮನೆಯಲ್ಲೊಂದು ಕ್ಷಣ ಮೌನ ಆವರಿಸಿತ್ತು. ಸುಮಿತ್ರಾದೇವಿ ಇದು ಸಾಧ್ಯವೇ ಇಲ್ಲ ಎಂದರು. ವಿಕ್ರಮ್ ನಾನೇ DNA ರಿಪೋರ್ಟ್ ಮಾಡಿಸಿದ್ದೇನೆ, ಅವನು ನನ್ನ ಮಗನೇ ಎಂದ. ನೇಹಾ ಅಣ್ಣ ನೀನು ಭಾವನಾತ್ಮಕವಾಗಿದ್ದೀಯಾ ಎಂದಾಗ ವಿಕ್ರಮ್ ಗಂಭೀರವಾಗಿ ನಾನು ಸತ್ಯ ಹೇಳುತ್ತಿದ್ದೇನೆ ಎಂದ. ಸುಮಿತ್ರಾದೇವಿ ಕೋಪದಿಂದ ನಿನಗೆ ಮಗು ಹುಟ್ಟಲು ಸಾಧ್ಯವೇ ಇರಲಿಲ್ಲ, ಆ ಮಗು ನಿನ್ನದ್ದಲ್ಲ ಎಂದರು. ವಿಕ್ರಮ್ ಕೋಪದಿಂದ ಸಾಕು ಮಾಡಿ ಅಮ್ಮ, ಅವನು ನನ್ನ ಮಗ, ನನ್ನ ಮಗನ ಬಗ್ಗೆ ಇನ್ನೊಮ್ಮೆ ಹೀಗೆ ಮಾತನಾಡಬೇಡಿ ಎಂದು ಗದರಿದ. ನೇಹಾ ಪರಿಸ್ಥಿತಿ ನಿಭಾಯಿಸಲು ನೋಡಿದಾಗ ವಿಕ್ರಮ್ ನನ್ನ ಹತ್ತಿರ ರಿಪೋರ್ಟ್ ಇದೆ, ಸುಮ್ಮನೆ ಏನೇನೋ ಮಾತನಾಡಬೇಡಿ ಎಂದು ಕೋಪದಿಂದ ಒಳಗೆ ಹೊರಟು ಹೋದ. ನೇಹಾ ಮತ್ತು ಸುಮಿತ್ರಾದೇವಿಗೆ ಭಯ ಶುರುವಾಯಿತು. ಅವನಿಗೆ 6 ವರ್ಷಗಳ ಹಿಂದೆ ನಾವು ಮಾಡಿದ ಸಂಚು ತಿಳಿದರೆ ನಮ್ಮ ಸುಳ್ಳಿನ ಅರಮನೆ ಕುಸಿದು ಬೀಳುತ್ತದೆ ಎಂದು ಇಬ್ಬರು ಆತಂಕಗೊಳಗೊಂಡರು. ವಿಕ್ರಮ್ ರೇಖಾಳ ಮನೆಗೆ ಬಂದಾಗ ಬಾಗಿಲು ತೆರೆದೇ ರೇಖಾಳನ್ನು ನೋಡಿ, ರೇಖಾ ನಡೆದಿದ್ದೆಲ್ಲವನ್ನ ಮರೆತು ಬಿಡು, ನನ್ನನ್ನು ನೀನು ಕ್ಷಮಿಸಿದ್ದೇನೆ, ನೀನು ನನ್ನನ್ನು ಕ್ಷಮಿಸು. ಆರವ್ ನಮ್ಮ ಮಗ, ಅವನು ನಮ್ಮ ನಡುವೆ ದೂರಕ್ಕೆ ಶಿಕ್ಷೆ ಅನುಭವಿಸುವುದು ಬೇಡ ಎಂದ. ರೇಖಾ ಕಣ್ಣೀರು ಹಾಕಿದಳು. ಅವನಿಗೆ ಅಪ್ಪ ಇಲ್ಲ ಎಂದು ಹೇಳಿದ್ದು ನನ್ನ ತಪ್ಪಿರಬಹುದು, ಆದರೆ ಅವನಿಗೆ ನಿಮ್ಮ ಮೇಲೆ ದ್ವೇಷ ಬಾರದಿರಲಿ ಎಂದೇ ಹಾಗೆ ಹೇಳಿದ್ದೆ ಎಂದಳು. ವಿಕ್ರಮ್ ಅವಳ ನೋವನ್ನು ಅರ್ಥೈಸಿಕೊಂಡು ಅವರನ್ನು ಬಿಟ್ಟು ಇರಬಾರದು ಎಂದು ನಿರ್ಧರಿಸಿದ. ಕೆಲವೇ ದಿನಗಳಲ್ಲಿ ವಿಕ್ರಮ್ ಮತ್ತು ರೇಖಾ ಆರವ್ಗೆ ಒಂದು ಸುಂದರವಾದ ಮನೆ ವ್ಯವಸ್ಥೆ ಮಾಡಿದ. ರೇಖಾಗೆ ಕೆಲಸ ಮಾಡುವ ಅಗತ್ಯವಿಲ್ಲ ಎಂದ. ದಿನವೂ ಬಂದು ಆರವ್ ಜೊತೆ ಸಮಯ ಕಳೆಯತೊಡಗಿದ. ಒಂದು ದಿನ ಆರವ್ಗೆ ನಾನೇ ನಿನ್ನ ಪಪ್ಪ ಎಂದಾಗ ಆರವ್ ಸಂತೋಷದಿಂದ ವಿಕ್ರಮ್ನನ್ನು ಅಪ್ಪಿಕೊಂಡ. ಒಂದು ರಾತ್ರಿ ಆರವ್ ಮಲಗಿದ್ದ ನಂತರ ವಿಕ್ರಮ್ ರೇಖಾಳ ಕೈ ಹಿಡಿದು ನೀನು ನನ್ನನ್ನು ಪ್ರೀತಿಸುವುದಿಲ್ಲ ಎಂದರು. ನನ್ನ ಹೃದಯ ನಿನಗಾಗಿಯೇ ಮಿಡಿಯುತ್ತಿದೆ, ದಯವಿಟ್ಟು ನನ್ನ ಬಳಿಗೆ ಬಾ ಎಂದು ಕಣ್ಣೀರಿಟ್ಟ. ರೇಖಾ ಕೂಡ ಅತ್ತಳು. ಇಬ್ಬರು ತಬ್ಬಿಕೊಂಡು 6 ವರ್ಷಗಳ ನೋವಿನ ಕಣ್ಣೀರನ್ನು ಹೊರ ಹಾಕಿದರು. ನಂತರ ರೇಖಾ ತನ್ನ ಫೋನ್ನಲ್ಲಿದ್ದ ಆಡಿಯೋ ರೆಕಾರ್ಡಿಂಗ್ ಒಂದನ್ನು ಪ್ಲೇ ಮಾಡಿದಳು. ಅದರಲ್ಲಿ ನೇಹಾ ಮತ್ತು ರೇಖಾ ನಡುವೆ ನಡೆದ ಸಂಚಿನ ಸಂಭಾಷಣೆ ಇತ್ತು. ರೇಖಾ, ನಿಮ್ಮ ತಂಗಿ ಸಂಚು ರೂಪಿಸುವಾಗ ರೆಕಾರ್ಡ್ ಆಗಿತ್ತು, ನನಗೆ 1 ವರ್ಷದ ನಂತರ ಸಿಕ್ಕಿತ್ತು, ನಾನೇ ಸಾಕ್ಷಿ ತರಲಿಲ್ಲ ಎಂದರೆ ನಂಬಿಕೆ ಇಲ್ಲದ ಪ್ರೀತಿಯಲ್ಲಿ ಸಾಕ್ಷಿ ತೋರಿಸಿ ಗೆಲ್ಲುವುದು ನನಗೆ ಬೇಕಾಗಿರಲಿಲ್ಲ ಎಂದಳು. ಸತ್ಯ ತಿಳಿದ ವಿಕ್ರಮ್ ತಕ್ಷಣ ಸುಮಿತ್ರಾದೇವಿ ಮತ್ತು ನೇಹಾಗೆ ಕರೆ ಮಾಡಿ, ನಿಮಗೆ ತಿಂಗಳ ಖರ್ಚಿಗೆ ಹಣ ತಲುಪುತ್ತದೆ, ಆದರೆ ಇಂದಿನಿಂದ ನನ್ನ ಜೀವನಕ್ಕೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಸಂಬಂಧವನ್ನು ಕತ್ತರಿಸಿದ. ಕೆಲವು ತಿಂಗಳ ನಂತರ ಅವರ ಮನೆಗೆ ನಗುವಿನಿಂದ ತುಂಬಿತ್ತು. ವಿಕ್ರಮ್ ರೇಖಾಳ ಬಳಿ ಬಂದು 6 ವರ್ಷಗಳ ಹಿಂದೆ ನಿನ್ನನ್ನು ನಂಬದಿರಬಹುದು, ನಾನು ಮಾಡಿದ ದೊಡ್ಡ ತಪ್ಪು, ಇನ್ನು ಮುಂದೆ ನಿನ್ನನ್ನು ಆರವ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲ್ಲ ಎಂದು ಮಾತು ಕೊಟ್ಟ. ಆರವ್ ತಂದೆ ತಾಯಿ ಚಿತ್ರ ಬಿಡಿಸಿ ತೋರಿಸಿದಾಗ ವಿಕ್ರಮ್ ಮಗನನ್ನು ಎತ್ತಿ ಅಪ್ಪಿಕೊಂಡ. ಇಡೀ ಕುಟುಂಬ ಒಂದಾಗಿ ಸಂತೋಷದಿಂದ ಇತ್ತು. ರಾತ್ರಿ ಬಾಲ್ಕನಿಯಲ್ಲಿ ನಿಂತಾಗ ರೇಖಾ, ನಾನು ನಿಮ್ಮ ಮೇಲಿದ್ದ ಪ್ರೀತಿಯನ್ನು ಎಂದಿಗೂ ಕಡಿಮೆ ಮಾಡಿರಲಿಲ್ಲ ಎಂದಳು. ಇಬ್ಬರು ತಮ್ಮೆಲ್ಲ ಕಷ್ಟ ದೂರಗಳನ್ನು ಮರೆತು ಒಂದಾದರು. ಪ್ರೀತಿಯ ಸುಖಕರ ಕ್ಷಣಗಳಲ್ಲಿ ಮುಳುಗಿದ್ದರು. ಅಷ್ಟರಲ್ಲೇ ಮಲಗಿದ್ದ ಆರವ್ ಮಮ್ಮ ಪಪ್ಪ ಎಂದು ಕರೆದ. ಇಬ್ಬರು ಒಳಗೆ ಹೋಗಿ ಆರವ್ನ ಪಕ್ಕದಲ್ಲಿ ಕುಳಿತು ಅವನ ಕೈ ಹಿಡಿದುಕೊಂಡರು. ಎಲ್ಲ ಚಕ್ರವ್ಯೂಹದ ಸಂಚು, ಅಪನಂಬಿಕೆಗಳು ಗೆದ್ದು ಅವರ ನಿಜವಾದ ಪ್ರೀತಿ ಒಂದಾಗಿತ್ತು. ಒಂದು ಪರಿಪೂರ್ಣ ಸುಖಿ ಕುಟುಂಬವಾಗಿ ಮುಗಿದಿತ್ತು. ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಮತ್ತೆ ಇಂತಹದ್ದೇ ಒಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.